So hello students, namaskara. Welcome to VEDANTU Karnataka. This is Basavaraj Sir, ನಿಮ್ಮ biology master teacher students. ನಮಸ್ಕಾರ. Now students, ನಾವು ಓದ್ ವೀಕ್ ನಾವು ಕಂಪ್ಲೀಟ್ ಆಗಿ ರೈಟ್ ಲಾಸ್ಟ್ ವೀಕ್ ನಾವು ಕಂಪ್ಲೀಟ್ ಆಗಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನ ಮುಗಿಸಿದ್ವಿ ರೈಟ್. ನಿಮ್ದು ಬೋರ್ಡ್ಗೋಸ್ಕರ ಆಗ್ಲಿ KCET ಗೋಸ್ಕರ ಆಗ್ಲಿ ಎರಡು ಕಡೆನೂ ಮುಗೀತು ಚಾಪ್ಟರ್ದು. ಸೊ ಈ ಚಾಪ್ಟರ್ ನೀವು ಕಲ್ತಾದ್ಮೇಲೆ ಹೌ ಡು ಯು ನೋ ದಟ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ಬೈ ಸಾಲ್ವಿಂಗ್ ಕ್ವೆಶನ್ಸ್ ತಾನೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟಾಪ್ ಕ್ವೆಶನ್ಸ್ ನಿಮ್ದು ಬೋರ್ಡ್ ಎಕ್ಸಾಮಿನೇಷನ್ ಯಾವ ತರ ಕ್ವೆಶನ್ ಬರುತ್ತೆ, ಅದ್ ಜೊತೆಗೆ KCET ಯಾವ ತರ ಕ್ವೆಶನ್ಸ್ ಕೇಳ್ತಾರೆ, ಅದಾದ್ಮೇಲೆ ಸ್ಟೂಡೆಂಟ್ಸ್ ನಿಮ್ಗೋಸ್ಕರ ಇವತ್ತು ನಾನು ಸ್ಪೆಷಲ್ ಆಗಿ ಯಾವ ತರ ನೀಟ್ ಎಕ್ಸಾಮಿನೇಷನ್ ಕೂಡ ಕ್ವೆಶನ್ ಕೇಳ್ತಾರೆ ಎಲ್ಲಾ ಕೂಡ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ನೀವು ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಗ್ರೋ ಆಗುತ್ತೆ, ಚಾನಲ್ ಗ್ರೋ ಆದ್ರೆ ಎಲ್ಲರೂ ಖುಷಿ ಆಗುತ್ತೆ ಸ್ಟೂಡೆಂಟ್ಸ್. ಅದಾದ್ಮೇಲೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಫಾರ್ ದ ಬೆಟರ್ ರೀಚ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಬನ್ನಿ, ಒಂದ್ 2 ನಿಮಿಷ ವೇಟ್ ಮಾಡದ ಬೇರೆ ಸ್ಟೂಡೆಂಟ್ಸ್ ಜಾಯಿನ್ ಆಗ್ಲಿ ಅಂತ. ನೀವು ಕೂಡ ಏನ್ ಮಾಡ್ಬೇಕಂದ್ರೆ ನಿಮ್ ಫ್ರೆಂಡ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಬೇಗ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಬೇಗ ಶೇರ್ ಮಾಡಿ, ಯಾಕಂದ್ರೆ ಅವರು ಬಂದು ನಮ್ ಜೊತೆಗೆ ಈಗ ಕ್ವೆಶನ್ಸ್ ಸಾಲ್ವ್ ಮಾಡಬಹುದು ಸರಿ ಸ್ಟೂಡೆಂಟ್ಸ್. ಓಕೆ, ಇವ್ರ ಕಂಪ್ಯೂಟರ್ ಸ್ಟೂಡೆಂಟಾ? ಅಯ್ಯೋ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ನ ಸ್ಟಾರ್ಟ್ ಮಾಡಿಲ್ಲ ನಾವು. ಕಂಪ್ಯೂಟರ್ ಸೈನ್ಸ್ ಹೋಗ್ತಾ ಮಾಡದ ಆಮೇಲೆ ಟೈಮ್ ಇದೆ. ಕಂಪ್ಯೂಟರ್ಸ್ ರೈಟ್, ಲರ್ನಿಂಗ್ ಬಯಾಲಜಿನ ಸ್ಟೂಡೆಂಟ್ಸ್, ಬಯಾಲಜಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬಯಾಲಜಿ ಕಲಿಯೋದ್ರಲ್ಲಿ ಏನಿಲ್ಲ ಸರಿ ಸ್ಟೂಡೆಂಟ್ಸ್. ಸೊ ಬನ್ನಿ ಕ್ವಶನ್ ಸಾಲ್ವ್ ಮಾಡದ ನಾವು. ಇದೆಲ್ಲ ಕೂಡ 1 ಮಾರ್ಕ್ ಕ್ವಶನ್ಸ್, ನಿಮ್ದು ಬೋರ್ಡ್ ಎಕ್ಸಾಮಿನೇಷನ್ ಕೇಳಿರೋ ಕ್ವಶನ್ಸ್. ಇದು ನಿಮ್ದು ಫಸ್ಟ್ PUC ಬೋರ್ಡ್ ಎಕ್ಸಾಮಿನೇಷನ್ ಕೇಳ್ತಾರೆ ಈ ಕ್ವಶನ್ಸ್ ನ. ಇದೇ ಕ್ವಶನ್ಸ್ ನ ಅವರು ಜನರಲ್ ಆಗಿ KCET NEET ಕೂಡ ಸೇಮ್ ಕ್ವಶನ್ ನೀವು ನೋಡಬಹುದು ಸರಿನಾ. ಸೊ ಬನ್ನಿ ಸ್ಟೂಡೆಂಟ್ ಸಾಲ್ವ್ ಮಾಡೋದ ಒಂದೊಂದಾಗಿ ಬನ್ನಿ ಬೇಗ. ಸರಿ, ಫಸ್ಟ್ ಕ್ವಶನ್ ಏನು? The primary root develops from the which part of the structure? Students, ನಿಮ್ಮೆಲ್ಲರಿಗೂ ಗೊತ್ತು root develops from ಎಲ್ಲಿಂದ ಸ್ಟೂಡೆಂಟ್ಸ್? radical. shoot develops from plumule ಸರಿನಾ. ಸೊ primary root ಅಂದ್ರೆ ಗೊತ್ತಾ? primary root is the first root ಅಂತ. if this is the structure of the seed, ಈ ಸೀಡ್ ಅಲ್ಲಿ ಇಲ್ಲಿ 2 ತರ ಬರುತ್ತೆ ಸ್ಟ್ರಕ್ಚರ್, ಒಂದು ಪ್ಲುಮ್ಯೂಲ್ ಒಂದು ರಾಡಿಕಲ್ ಸರಿನಾ. ಸೊ ಇದು ರಾಡಿಕಲ್, ಈ ರಾಡಿಕಲ್ ಮುಂದೆ ಹೋಗ್ಬಿಟ್ಟು ರೂಟ್ ನ ಡೆವಲಪ್ ಮಾಡುತ್ತೆ. ರಾಡಿಕಲ್ ಇದು ಮೇಲೆದು ಶೂಟ್ ನ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ಬೇಗ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್ ಅವಾಗ? ಸೊ ದ ಪ್ರೈಮರಿ ರೂಟ್ ಡೆವಲಪ್ಸ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್? ದಟ್ ಇಸ್ ರಾಡಿಕಲ್. ರಾಡಿಕಲ್ ಇಂದ ಯಾವತ್ತು ಕೂಡ ರೂಟ್ ಡೆವಲಪ್ ಆಗುತ್ತೆ. ಇದೇ ಪ್ಲುಮ್ಯೂಲ್ ಇಂದ ಶೂಟ್ ಡೆವಲಪ್ ಆಗುತ್ತೆ. ರಾಡಿಕಲ್ ರೂಟ್, ಪ್ಲುಮ್ಯೂಲ್ ಶೂಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. In the roots of monstera arise from other parts of the plant due other than the radical. Students, ನಿಮ್ಗೆ ಹೇಳಿದ ಮುಂಚೆ ನಾನು ಪ್ಲಾಂಟ್ ಅದು ಯಾವುದೇ ಪಾರ್ಟ್ ಇಂದ ಸ್ಟೂಡೆಂಟ್ಸ್, ಪ್ಲಾಂಟ್ ಇಂದ ಯಾವುದೇ ಪ್ಲಾಂಟ್ ಇಂದ ರೂಟ್ ಬಂದ್ರೆ ವಾಟ್ ಡು ಯು ಕಾಲ್ ದಟ್ ರೂಟ್ ಸ್ಟೂಡೆಂಟ್ಸ್? ವಾಟ್ ಡು ಯು ಕಾಲ್ ದಟ್ ರೂಟ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಓಕೆ, ಲೆಟ್ಸ್ ಸೇ ಇದೊಂದು ಲೀಫ್ ಇದೆ ಅನ್ಕೊಳ್ಳಿ, ಇದು ಲೀಫ್ ಇದೆ. ಲೆಟ್ಸ್ ಸೇ ಈ ಲೀಫ್ ಇದೆಯಲ್ಲ, ಈ ಲೀಫ್ದು ನೋಡಿ ಇಲ್ಲಿಂದ ರೂಟ್ಸ್ ಬರಸ್ಟಾರ್ಟ್ ಆಯ್ತು ಲೀಫ್ ಅಲ್ಲಿ. ಲೆಟ್ಸ್ ಸೇ ಒಂದು ಸ್ಟೆಮ್ ಇದೆ, ಈಗ ಒಂದು ಸ್ಟೆಮ್ ಇದೆ ಸರಿನಾ. ಈ ಸ್ಟೆಮ್ದು ಲೋವರ್ ಮೋಸ್ಟ್ ಒಂದು ರೂಟ್ಸ್ ಬರಸ್ಟಾರ್ಟ್ ಆಯ್ತು, ರೂಟ್ಸ್ ಬರೋ ಸ್ಟಾರ್ಟ್ ಆಗ್ಬಿಡ್ತು. ನಾವು ವಾಟ್ ಯು ಕಾಲ್ ಸಚ್ ಟೈಪ್ ಆಫ್ ರೂಟ್ಸ್ ವಿಚ್ ಅರೈಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್? ರಾಡಿಕಲ್ ಇಂದ ಬರ್ತಾ ಇಲ್ಲ, ಬೇರೆ ಪ್ಲಾಂಟ್ ಇಂದ ಬೇರೆ ಪಾರ್ಟ್ ಇಂದ ಬರ್ತಾ ಇದೆ. ಸಚ್ ರೂಟ್ಸ್ ಆರ್ ಕಾಲ್ಡ್ as students, such roots are called as adventitious roots. They are called as what students? Adventitious roots. ಮ್ಯಾಮ್ ಹತ್ರ ಮ್ಯಾಮ್ಗೆ ಇದು ಕಂಫರ್ಟಬಲ್ ಇಲ್ಲ, ಮ್ಯಾಮ್ ಮನೆಯಿಂದ ಮಾಡ್ತಾರೆ ಸರ್ನಾ. ಸೊ ಮ್ಯಾಮ್ ಮನೆಯಿಂದ ಮಾಡೋದ್ರಿಂದ ಅವ್ರಿಗೆ ಬೇರೆ ಸೆಟಪ್ ಇದೆ ಸರ್ನಾ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ರೂಟ್? ಇದು ರೂಟ್ ಫಂಕ್ಷನ್ ಅಲ್ಲ. ಇದು ಇಲ್ಲಿ ಕೊಟ್ಟಿರೋ 3 ಆಪ್ಷನ್ಸ್ ಅಲ್ಲಿ ರೂಟ್ ಫಂಕ್ಷನ್ ಇದೆ, ಒಂದು ಮಾತ್ರ ರೂಟ್ ಫಂಕ್ಷನ್ ಅಲ್ವೇ ಅಲ್ಲ ಅದು. ಓಕೆನಾ? ಸಿ ಆಂಕರೇಜ್ ರೂಟ್ ಫಂಕ್ಷನ್, ಅದು ಸ್ಟೋರೇಜ್ ರೂಟ್ ಫಂಕ್ಷನ್, ಸಿಂಥಸಿಸ್ ಆಫ್ ಗ್ರೋತ್ ರೆಗ್ಯುಲೇಟರ್ಸ್ ಅದು ಕೂಡ ರೂಟ್ ಫಂಕ್ಷನ್. ಬಟ್ ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ನಾಟ್ ಅ ಫಂಕ್ಷನ್ ಸ್ಟೂಡೆಂಟ್ಸ್. ಕಾರ್ಬೋಹೈಡ್ರೇಟ್ ಸಿಂಥಸೈಸ್ ಮಾಡಲ್ಲ ರೂಟ್ಸ್, ಬಟ್ ರೂಟ್ಸ್ ವಿಲ್ ಪ್ರೊಡ್ಯೂಸ್ ಫೈಟೋ ಹಾರ್ಮೋನ್ಸ್ ಆರ್ ಗ್ರೋತ್ ರೆಗ್ಯುಲೇಟರ್ಸ್, ಸೈಟೋಕೈನಿನ್ಸ್ ಮಾಡಬಹುದು ಸರಿನಾ. ಸೊ ಆನ್ಸರ್ ಇಸ್ ಸಿಂಥಸಿಸ್ ಆಫ್ ಯೋರ್ ಕಾರ್ಬೋಹೈಡ್ರೇಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. A student was provided with a root tip. ನೀವೇ ಒಂದು ಸ್ಟೂಡೆಂಟ್ ಅನ್ಕೊಳ್ಳಿ, ನಿಮಗೆ ನಾನು ಒಂದು ರೂಟ್ ಟಿಪ್ ಕೊಡ್ತೀನಿ. ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ರೂಟ್ ಟಿಪ್ ನ ಕೊಡ್ತೀನಿ ಸರಿನಾ. ರೂಟ್ ಟಿಪ್
in the laboratory to observe the different stages of the mitosis. ನೀವೊಂದು ರೂಟ್ ಟಿಪ್ ತಗೊಂಡು ಬೇರೆ ಬೇರೆ ಸ್ಟೇಜಸ್ ನ ನೀವು ಅಬ್ಸರ್ವ್ ಮಾಡಬೇಕು ಮೈಟೋಸಿಸ್ ಅಲ್ಲಿ. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಓಕೆನಾ ಸರ್? KCET ಬಯೋ ಕ್ವಶನ್ಸ್ ಮುಂದೆ ಇದೆ. ಸೊ ಇದು ಕೂಡ ಈ ತರ ಕ್ವಶನ್ಸ್ ಸೇಮ್ ಸ್ಟೂಡೆಂಟ್ಸ್ KCET ಕೂಡ ಈ ತರನೇ ಕ್ವಶನ್ಸ್ ಬರುತ್ತೆ, ಡಿಫ್ರೆಂಟ್ ಏನ್ ಆಗ್ಬಿಡಲ್ಲ. ಸರಿನಾ? ನೋಡಿ, ವಿಚ್ ರೀಜನ್ ಆಫ್ ದ ರೂಟ್ ಟಿಪ್ ಶುಡ್ ಯು ಸಿ ಸೆಲೆಕ್ಟ್? ಒಂದು ರೂಟ್ ರೀಜನ್ ಇದೆಯಲ್ಲ, ಈ ರೂಟ್ ಅಲ್ಲಿ ಯಾವ ಪಾರ್ಟ್ ಇಂದ ತಗೋಬೇಕು? ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತು, ಒಂದು ರೂಟ್ ಅಲ್ಲಿ ಯಾವತ್ತು ಕೂಡ 3 ರೀಜನ್ ಇರುತ್ತೆ. ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ, ರೀಜನ್ ಆಫ್ ಎಲಾಂಗೇಷನ್, ರೀಜನ್ ಆಫ್ ಮೆಚುರೇಷನ್. ಅಲ್ಲಿ 3 ಲೇಯರ್ ಇದೆ. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈ 3 ಲೇಯರ್ ಅಲ್ಲಿ ಯಾವ ಲೇಯರ್ ಅಲ್ಲಿ ಹೈ ಸೆಲ್ ಡಿವಿಷನ್ ಆಗುತ್ತೆ? ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ ಸೆಲ್ ಡಿವಿಷನ್ ಆಗುತ್ತಾ? ರೀಜನ್ ಆಫ್ ಎಲಾಂಗೇಷನ್ ಆಗುತ್ತಾ ಸೆಲ್ ಡಿವಿಷನ್? ಇಲ್ಲ ಅಂದ್ರೆ ರೀಜನ್ ಆಫ್ ಮೆಚುರೇಷನ್ ಅಲ್ಲಿ ಸೆಲ್ ಡಿವಿಷನ್ ಆಗುತ್ತಾ? ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟಿ. ರೀಜನ್ ಆಫ್ ಮೆರಿಸ್ಟಮೆಟಿಕ್ ಆಕ್ಟಿವಿಟಿಯಲ್ಲಿ ಸೆಲ್ಸ್ ರಾಪಿಡ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ದ ಆನ್ಸರ್ ಸ್ಟೂಡೆಂಟ್, ಆನ್ಸರ್ ಏನಪ್ಪಾ? ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ರೀಜನ್ ಇಂದ ಸೆಲ್ಸ್ ಡಿವೈಡ್ ಆಗ್ತಾ ಇರುತ್ತೆ. ಸೊ ಸೆಲ್ಸ್ ಡಿವೈಡ್ ಆಗ್ತಾ ಇದ್ರೆ ಮೈಟೋಸಿಸ್ ಈಸಿಯಾಗಿ ಕಾಣಿಸ್ಕೊಂತಲ್ಲಿ. ಸೊ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಸೆಲ್ಸ್ ತಗೋಬೇಕು. ನಾವು ಪ್ಲುಮ್ಯೂಲ್ ಆಫ್ ದ ಎಂಬ್ರಿಯೋ ಆಫ್ ಜರ್ಮಿನೇಟಿಂಗ್ ಸೀಡ್ ಡೆವಲಪ್ಸ್ ಇಂಟು. ಸ್ಟೂಡೆಂಟ್ಸ್ ಇಲ್ಲಿ ಆನ್ಸರ್ ಹೇಳಿದೆ ನಿಮ್ಗೆ ನಾನು. ಈ ಆನ್ಸರ್ ನಿಮ್ಗೆ ಮುಂಚೆನೆ ಹೇಳಿದೀನಿ. ಈ ರಾಡಿಕಲ್ ರೂಟ್ ಆಗುತ್ತೆ, ಈ ಪ್ಲುಮ್ಯೂಲ್ ಶೂಟ್ ಆಗುತ್ತೆ. ಸ್ಟೂಡೆಂಟ್ಸ್ ಆನ್ಸರ್ ಏನು? ಮತ್ತೆ ಆನ್ಸರ್ ಏನು ನೋಡಿ? The plumule of the embryo of the germinating seed develops into ಸ್ಟೂಡೆಂಟ್ಸ್ ಏನಾಗುತ್ತೆ? ನಮ್ದು ಸ್ಟೆಮ್ ಡೆವಲಪ್ಮೆಂಟ್ ಆಗುತ್ತೆ. ಸರಿನಾ? ಪ್ಲುಮ್ಯೂಲ್ ಸ್ಟೆಮ್ ಆಗ್ತಾ ಹೋಗುತ್ತೆ, ಶೂಟ್ ಆಗ್ತಾ ಹೋಗುತ್ತೆ. ಸರಿನಾ? ಸ್ಟೆಮ್ ಡೆವಲಪ್ಮೆಂಟ್ ಆಗುತ್ತೆ. ಅದೇ ಸ್ಟೆಮ್ ಮೇಲೆ ಲೀವ್ಸ್, ಫ್ಲವರ್ ಎರಡಕ್ಕೂ ಡೆವಲಪ್ಮೆಂಟ್ ಆಗ್ಬೋದು. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡಕ್ಕೆ ಬೇಗ. ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋ ಸ್ಟಾರ್ಟ್ ಮಾಡಿ ಬೇಗ. ಸ್ಟೂಡೆಂಟ್ಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಎಲ್ಲಾ ಕ್ವೆಶ್ಚನ್ಸ್ ಈ ತರ ಇರುತ್ತೆ KCET ಲಿ. ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ಟೆನ್ಷನ್ ತಗೊಳೋದು ಬೇಕಾಗೇ ಇಲ್ಲ. ಕ್ವಶನ್ಸ್ ಈಸಿ ಆಗಿರುತ್ತೆ, ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ನೀವು ಲಾಸ್ಟ್ ಮೂಮೆಂಟ್ ವರೆಗೂ ವೇಟ್ ಮಾಡಿದ್ರೆ ಅವಾಗ ಮಾಡಕ್ ಕಷ್ಟ ಆಗುತ್ತೆ. ಸೊ ಈಗಿಂದಾನೆ ನೀವು ಸ್ವಲ್ಪ 1 hour ಎವ್ರಿ ಸಿಂಗಲ್ ಡೇ ಮಾಡ್ತಾ ಹೋದ್ರೆ ಎಕ್ಸಾಮ್ ಈಸಿ ಆಗುತ್ತೆ. ನೋಡಿ, ದ ಸ್ಟೆಮ್ ಬೇರ್ಸ್ ನೋಡ್ಸ್ ಅಂಡ್ ಇಂಟರ್ನೋಡ್. ಒಂದು ಸ್ಟೆಮ್ ಮೇಲೆ ನೋಡ್ ಮತ್ತೆ ಇಂಟರ್ನೋಡ್ ಇರುತ್ತೆ. ಇರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಲೆಟ್ಸ್ ಸೇ ದಿಸ್ ಇಸ್ ಅ ಸ್ಟೆಮ್. ಈ ಸ್ಟೆಮ್ ಮೇಲೆ ದೀಸ್ ಆರ್ ಕಾಲ್ಡ್ ಆಸ್ ನೋಡ್ಸ್. ಈ ಮಧ್ಯ ಜಾಗ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ನೋಡ್. ನೋಡ್ ಮತ್ತೆ ಇಂಟರ್ನೋಡ್. ಸ್ಟೂಡೆಂಟ್ಸ್ ನೆನಪಿರ್ಲಿ, ಯಾವತ್ತು ಕೂಡ ಈ ನೋಡಲ್ ರೀಜನ್ ಇಂದ ಯಾವತ್ತು ಕೂಡ ಲೀವ್ಸ್ ಈ ತರ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಯಾವತ್ತು ಕೂಡ ನೋಡಲ್ ರೀಜನ್ ಇಂದ ಡೆವಲಪ್ಮೆಂಟ್ ಆಫ್ ಲೀವ್ಸ್ ಟೇಕ್ಸ್ ಪ್ಲೇಸ್. ಸೊ ಈಗ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರೈಟ್ ನೌ. ದ ಲೀವ್ಸ್ ಬ್ರಾಂಚಸ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲಿ. ಸರಿನಾ? ದ ಸ್ಟೆಮ್ ಬೇರ್ಸ್ ನೋಡ್ಸ್ ಇಂಟರ್ನೋಡ್ಸ್ ಇದೆ. ಬ್ರಾಂಚಸ್ ಲೀವ್ಸ್ ಅರೈಸ್ ಫ್ರಮ್ ಇಂಟರ್ನೋಡ್ ರೀಜನ್ ಆಫ್ ದ ಸ್ಟೆಮ್. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈ ಲೀವ್ಸ್ ಬ್ರಾಂಚಸ್ ಇಂಟರ್ನೋಡ್ ಇಂದ ಬರುತ್ತಾ, ನೋಡಿಂದ ಬರುತ್ತಾ? ಸೊ ಆಲ್ ಆಫ್ ಯು ನೋ, leaves are always born on the nodal region. So this statement becomes absolutely wrong, because here it says it is arising from internode, but artha madanku hodre it is always from node. So answer in students, answer ಏನು? Statement number 1 is true but 2 is false. 1 is true, 2 is false. Next, the stalk of a leaf is called as. Stalk ಅಂದ್ರೆ ಏನು ಸ್ಟೂಡೆಂಟ್? ಫಸ್ಟ್ ಆಫ್ ಆಲ್ ಸ್ಟಾಕ್ ಅಂದ್ರೆ ಏನು ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಇಲ್ಲೊಂದು ಲೀಫ್ ಇದೆಯಾ? ಇದು ಲೀಫ್ ಇದೆ. ಈಗ ಈ ಲೀಫ್ದು ಈ ಪಾರ್ಟ್ ಇದೆಯಲ್ಲ ನೋಡಿ, ಈ ಪಾರ್ಟ್, ದಿಸ್ ಪಾರ್ಟ್ ಹಿಯರ್, ದಟ್ ಇಸ್ ಕಾಲ್ಡ್ ಆಸ್ ಅ ಸ್ಟಾಕ್ ಆಫ್ ಅ ಲೀಫ್. ಆ ತರನೇ there is stalk of a leaf, stalk of inflorescence, stalk of a stalk of a flower ಇರುತ್ತೆ. Stalk of a leaf is called as what students? Stalk of a leaf is called as petiole. ಅದೇ stalk of a flower is called as pedicel. ಇಲ್ಲಿ ನೋಡಿ, ಲೆಟ್ಸ್ ಸೇ ಇದೊಂದು ಫ್ಲವರ್ ಇದೆ. ಈ ಫ್ಲವರ್ದು ಸ್ಟಾಕ್ ಇರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಏನದು? ಪೆಡಿಸೆಲ್. ಅದೇ ಸ್ಟಾಕ್ ಆಫ್ ಇನ್ಫ್ಲೋರೆಸೆನ್ಸ್ ಆದ್ರೆ ಇನ್ಫ್ಲೋರೆಸೆನ್ಸ್ ಗೆ ಪಿಡಂಕಲ್. ಸೊ ಪಿಡಂಕಲ್ ಇಸ್ ಅ ಸ್ಟಾಕ್ ಆಫ್ ಇನ್ಫ್ಲೋರೆಸೆನ್ಸ್ ಸ್ಟೂಡೆಂಟ್ಸ್. ಪಿಡಂಕಲ್ ಇಸ್ ಅ ಸ್ಟಾಕ್ ಆಫ್ ಇನ್ಫ್ಲೋರೆಸೆನ್ಸ್. ಸರಿನಾ? ಸೊ ಸೆಕೆಂಡ್ PUC ಕ್ಲಾಸಸ್ ಸ್ಟೂಡೆಂಟ್ಸ್ ಮಾಡಿದಿನಲ್ಲ ನಾನು. ಸೆಕೆಂಡ್ PUC 2 ಚಾಪ್ಟರ್ ಆಗ್ಲೇ ಮುಗ್ದೋಗಿದೆ ನನ್ನ ಕಡೆಯಿಂದ.
ನಾನು ಹ್ಯೂಮನ್ ರಿಪ್ರೊಡಕ್ಷನ್ ಅದ್ ಜೊತೆಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಈ 2 ಚಾಪ್ಟರ್ ಆಗ್ಲೇ ಮುಗಿಸ್ಬಿಟ್ಟಿದ್ದೀನಿ. ಗೋಪಿಕಾ ಮ್ಯಾಮು ನಿಮ್ದು ಫಸ್ಟ್ ಕ್ಲಾಸ್ ಇದೆಯಲ್ಲ ಸ್ಟೂಡೆಂಟ್ಸ್ ಯಾವ್ದು ನಿಮ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಮಾಲಿಕ್ಯುಲರ್ ಬೇಸ್ ಮುಗಿಸಿದ್ದಾರೆ. ಸೊ ಬಯೋ ಕಡೆಯಿಂದ 4 ಚಾಪ್ಟರ್ ಆಗ್ಲೇ ಮುಗಿದೋಗಿದೆ ಸ್ಟೂಡೆಂಟ್ಸ್, ಸರಿನಾ? ರೈಟ್, ಬಯೋದಲ್ಲಿ 4 ಚಾಪ್ಟರ್ ಆಗ್ಲೇ ಮುಗಿದೋಗಿದೆ, 4 ಚಾಪ್ಟರ್. ಸೊ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಒಂದ್ಸತಿ ಅದನ್ನ, ಸರಿನಾ? ಪ್ಲೀಸ್ ಚೆಕ್ ಮಾಡಿ. 4 ಚಾಪ್ಟರ್ ಸೆಕೆಂಡ್ PUC ಇಂದ ಮುಗಿದೋಗಿದೆ, ಯಾವತ್ತು ನೆನಪಿರ್ಲಿ. ಆಮೇಲೆ ನೈಟ್ KCET-ಗೋಸ್ಕರ ಸ್ಟೂಡೆಂಟ್ KCET-ಗೋಸ್ಕರನೇ ಮಾಡಿರೋದು. ಇದಾದ್ಮೇಲೆ ಸ್ಟೂಡೆಂಟ್ಸ್ ಈ ಬರೋ ಸ್ಟೂಡೆಂಟ್ಸ್ ನಾಳೆ ಕ್ಲಾಸ್ ಮಾಡಲ್ಲ ಗೊತ್ತಲ್ಲ ಸ್ಟೂಡೆಂಟ್ಸ್. ನಾಳೆ ಏನ್ ಹೇಳಿ ಬೇಗ ಹೇಳಿ ಸ್ಟೂಡೆಂಟ್ಸ್, ವಾಟ್ ಇಸ್ ಸ್ಪೆಷಲ್ ಟುಮಾರೋ ಸ್ಟೂಡೆಂಟ್ಸ್? ಬೇಗ ಹೇಳಿ, ವಾಟ್ ಇಸ್ ಸ್ಪೆಷಲ್ ಟುಮಾರೋ? ಬೇಗ ಹೇಳಿ ಸ್ಟೂಡೆಂಟ್ಸ್. ನಿಮ್ಮ ಮನೇಲಿ ಮಾಡ್ತಾ ಇರೋ ಹಬ್ಬ ನಾಳೆ ಸ್ಟೂಡೆಂಟ್ಸ್? ನಾಳೆ ನಿಮ್ಮ ಮನೇಲಿ ಹಬ್ಬ ಮಾಡ್ತಾ ಇಲ್ವಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ನಮ್ಮ ಮನೇಲಂತೂ ಮಾಡಲ್ಲ, ನಾವು ರೋಡಲ್ಲಿ ಮಾಡ್ತೀವಿ, ಸರಿನಾ? ಸೊ ಗಣೇಶ ಹಬ್ಬಗೆ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಅಡ್ವಾನ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯ. ರೈಟ್, ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ ಸ್ಟೂಡೆಂಟ್ಸ್. ಸೊ ಹಬ್ಬ ಮಾಡಿ, ಹಬ್ಬ ತುಂಬಾ ಇಂಪಾರ್ಟೆಂಟು. ನಾಳೆ ಹಬ್ಬ ಇದೆ, ನಾಳೆ ಗೌರಿ ಗಣೇಶ ಹಬ್ಬ, ಅದಾದ್ಮೇಲೆ ಗಣೇಶ ಹಬ್ಬ ಬರುತ್ತೆ, ಸರಿನಾ? ಸೊ ಮಸ್ತಾಗಿ ಎಂಜಾಯ್ ಮಾಡಿ ಹಬ್ಬನ. ಮೋದಕ ತಿನ್ನಿ, ಸ್ವೀಟ್ಸ್ ತಿನ್ನಿ, ಹಬ್ಬ ಮಾತ್ರ ಮಿಸ್ ಮಾಡಬಾರ್ದು ಯಾರು, ಸರಿನಾ? ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ಟೈಪ್ ಆಫ್ ಲೀಫ್ ಇನ್ ನೀಮ್ ಇಸ್, ನೀಮಲ್ಲಿ ಸ್ಟೂಡೆಂಟ್ ನೀಮಲ್ಲಿ ಯಾವ ತರ ಲೀಫ್ ಬರುತ್ತೆ? ನೀಮಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ವಿಶ್ ಮಾಡಿ ಒಂದ್ಸತಿ, ಎಲ್ಲರೂ ಕೂಡ ಗಣೇಶ ಹಬ್ಬದ್ದು ಎಲ್ಲರೂ ಕೂಡ ಒಂದು ಕಮೆಂಟ್ ಅಲ್ಲಿ ಹಾಕಿ, ಎಲ್ಲರೂ ಕೂಡ ಮಾಡ್ತಿದ್ರೆ. ಯಾಕಂದ್ರೆ ನಮ್ಗಂತೂ ಗಣೇಶ ಹಬ್ಬ ತುಂಬಾ ಇಂಪಾರ್ಟೆಂಟ್. ಒಂಥರ ಒಳ್ಳೆ ಬುದ್ಧಿ ಕೊಳ್ಳಿ, ನಿಮ್ಮೆಲ್ಲರಿಗೂ ಒಂದು ಬೇಡ್ಕೊಳ್ಳಿ, ಸ್ವಲ್ಪ ಒಂದು ಒಳ್ಳೆ ಬುದ್ಧಿ ಕೊಳ್ಳಿ, ಒಳ್ಳೆ ಮಾರ್ಕ್ಸ್ ಬರ್ಲಿ ಎಕ್ಸಾಮ್ ಅಲ್ಲಿ, ಬೇಡ್ಕೊಳ್ಳಿ ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ಎಕ್ಸಾಮ್ ಅಲ್ಲಿ ಬರ್ಲಿ ಅಂತ. ನೆಕ್ಸ್ಟ್ ನೋಡಿ, ದ ಟೈಪ್ ಆಫ್ ಲೀಫ್ ಇನ್ ನೀಮಲ್ಲಿ ಸ್ಟೂಡೆಂಟ್ ನೆನಪಿದ್ಯಾ? ನೀಮಲ್ಲಿ ಯಾವತ್ತೂ ಕೂಡ ಈ ತರ ಇತ್ತು, ಲೀಫ್ಲೆಟ್ಸ್ ಇತ್ತು. This is called as what? This is called as pinnately compound leaf. That is called as what students? Pinnately compound leaf adu. Idu pinnately compound leaf. Palmately students ಅಂದ್ರೆ ಏನು? Palmately ಅಂದ್ರೆ ಈ ತರ ಇರುತ್ತೆ ನೋಡಿ, ಒಂದು ಪಾಮ್ ತರ ಇರುತ್ತೆ. Palmately compound leaf ಒಂದು ಪಾಮ್ ತರ ಇರುತ್ತೆ, ಸಿಲ್ಕ್ ಕಾಟನ್ ಅಲ್ಲಿ ಇರುತ್ತೆ ನೋಡಿ, ಇದು palmately compound leaf. ಇದು pinnately compound leaf. ಸರಿ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Dichotomous plants possess reticular venation. ಹೌದು, dicot plants have what? They have ನೋಡಿ, ಇದು reticular venation, ಇದು reticulate venation. ಕರೆಕ್ಟ್. Okay, next point ನೋಡಿ. Dicot plants have broad leaves with network of veins and veinlets. ಹೌದು, they have network of veins and veinlets ಇರುತ್ತೆ. There's a network of veins and veinlets. So both the statements are right. Both the statements are true. Statement number 1 and statement number 2 are true. Next question ನೋಡಿ students. The leaf base forms sheathing cover the stem. ಅರ್ಥ ಏನು? ಒಂದು ಯೂಶುವಲಿ ಇದಾಗೋದು ಮೊನೋಕಾಟ್ಸ್ ಅಲ್ಲಿ. ಫಸ್ಟ್ ಆಫ್ ಆಲ್ ಇದು ಯೂಶುವಲಿ ಆಗೋದು ಮೊನೋಕಾಟ್ಸ್ ಅಲ್ಲಿ. ಮೊನೋಕಾಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, if this is a stem, ಇದು ಸ್ಟೆಮ್ ಇದೆಯಲ್ಲ, ಈಗ ಈ ಸ್ಟೆಮ್ ಅಲ್ಲಿ ಏನಿದೆ? ನೋಡ್ಸ್ ಮತ್ತೆ ಇಂಟರ್ನೋಡ್ಸ್ ಇದೆ. Now let's say ಈ ನೋಡಲ್ ಪಾರ್ಟ್ ಇಂದ ಒಂದು ಈ ತರ ಒಂದು ಲೀಫ್ ಬಂತು ಅನ್ಕೊಳ್ಳಿ. ಈ ಲೀಫ್ದು ಬೇಸ್ ಇರುತ್ತಲ್ಲ, ಈ ಬೇಸ್ ಏನ್ ಮಾಡುತ್ತೆ ಅಂದ್ರೆ, ಇದು ಲೀಫ್ ಸ್ಟೆಮ್ ನ ಹಂಗೆ ಮುಚ್ಕೊಂಡ್ಬಿಡುತ್ತೆ, ಕವರ್ ಮಾಡ್ಕೊಂಡ್ಬಿಡುತ್ತೆ ಅನ್ಕೊಳ್ಳಿ ಸ್ಟೂಡೆಂಟ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ನೋಡಿ. ಲೆಟ್ಸ್ ಸೇ ಇದು ನಮ್ದು ಲೀಫ್ದು ಸ್ಟೆಮ್, ಲೀಫ್ದು ಏನಿದು ಬೇಸು, ಇದು ಲೀಫ್, ಇಲ್ಲಿ ಮೇಲೆ ಲೀಫ್ ಇದೆ, ಇದು ಲೀಫ್ ಬೇಸ್ ಇದೆ. ಈ ಲೀಫ್ ಬೇಸ್ ಇದೆಯಲ್ಲ, ಬೇಸು ಅದು ಲೀಫ್ ನ ಹಂಗೆ ಕವರ್ ಮಾಡ್ಕೊಂಡ್ಬಿಡುತ್ತೆ, ಲೀಫ್ ಬೇಸ್ ಅಂತ ಕವರ್ ಮಾಡ್ಕೊಂಡ್ಬಿಡ್ತಾರ. ಇದು ನೋಡಿ, ಈ ತರ ನೋಡಿ, ಇದು ಲೀಫ್ ಬೇಸ್ ಅನ್ಕೊಳ್ಳಿ. ಲೀಫ್ ಬೇಸು ಆ ಸ್ಟೆಮ್ ನಾನೇ ಕವರ್ ಮಾಡ್ಕೊಂಡ್ಬಿಡುತ್ತೆ ನೋಡಿ, ಈ ತರ. ಅದಾಗೋದು ನಿಮ್ದು ಮೊನೋಕಾಟ್ಸ್ ಅಲ್ಲಿ. ಸಮಥಿಂಗ್ ಕಾಲ್ಡ್ ಶೀತಿಂಗ್ ಲೀಫ್ ಬೇಸ್. ಸ್ಟೂಡೆಂಟ್ಸ್, ಇದು ಡಯಾಗ್ರಾಮ್ ಬೇಕಂದ್ರೆ ನಾನು ಕ್ಲಾಸ್ ಅಲ್ಲಿ ತೋರಿಸಿ ಡಯಾಗ್ರಾಮ್ ನೋಡ್ಕೊಳ್ಳಿ ಒಂದ್ಸತಿ, ಹೆಂಗೆ ಲೀಫ್ ಬೇಸು ಕವರ್ ಆಗ್ಬಿಟ್ಟೈತೆ ಅಂತ, ಕವರ್ ಆಗಿರುತ್ತೆ. ಅದೇ ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ ವೇರ್ ಡು ಯು ಫೈಂಡ್? ಸ್ಟೂಡೆಂಟ್ಸ್, ನೀವು ಅಕಸ್ಮಾತ್ ರೆಕಾರ್ಡೆಡ್ ನೋಡ್ತಿದ್ರು ಕೂಡ ಆನ್ಸರ್ ಕಮೆಂಟ್ ಸೆಕ್ಷನ್ ಹಾಕ್ಬೋದು, ರೈಟ್? ವೇರ್ ಡು ಯು ಫೈಂಡ್ ಸ್ವೋಲನ್ ಲೀಫ್ ಬೇಸ್? ಸ್ಟೂಡೆಂಟ್ಸ್ ಯಾರು ಹೇಳ್ತೀರಾ ಬೇಗ? ವೇರ್ ಡು ಯು ಫೈಂಡ್ ಸ್ವೋಲನ್ ಲೀಫ್ ಬೇಸ್ ಸ್ಟೂಡೆಂಟ್ಸ್? ವಿಚ್ ಆಫ್ ದ ಫಾಲೋವಿಂಗ್? ಸ್ಟೂಡೆಂಟ್ಸ್ ವಿಡಿಯೋ ಲೈಕ್ ಮಾಡಿ ಎಲ್ಲರೂ ಕೂಡ ಒಂದ್ಸತಿ ಬೇಗ, ವಿಡಿಯೋ ಲೈಕ್ ಮಾಡಿ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಒಂದ್ಸತಿ ಲೈಕ್ ಮಾಡಿ, ಯೂಸ್ ಆಗುತ್ತೆ ನಮಗೂ ಕೂಡ, ನಿಮ್ಗೂ ಯೂಸ್ ಆಗುತ್ತೆ, ಸರಿನಾ? ವೇರ್ ಡು ಯು ಫೈಂಡ್ ಸ್ವೋಲನ್ ಲೀಫ್ ಬೇಸ್? ಲೀಫ್ ಬೇಸು ಸ್ವೋಲನ್ ಆಗೋ ದಪ್ಪ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಎಲ್ಲಿ? ಇನ್ ದ ಕೇಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್, ಜೈ ಗಣೇಶ ಎಲ್ಲರಿಗೂ ಕೂಡ. ನೌ ವರ್ಲ್ಡ್ ಆಪೋಸಿಟ್ ಆಲ್ಟರ್ನೇಟ್
opposite, alternate, all these terms refer to. What is the meaning of all of these terms? Students, that is basically arrangement of branches alla, arrangement of flowers, roots alla, arrangement of leaf. That is called as arrangement of leaf. ಯಾವ ತರ leaf arrange ಆಗಿರುತ್ತೆ? Opposite phyllotaxy, alternate phyllotaxy, ಇಲ್ಲ world phyllotaxy ಅಂತ arrangement of leaf. The cymose type of inflorescence has a limited growth of main axis and bears flowers in a basipetal order. ಹೌದು, basipetal order ಯಾವತ್ತೂ ಕೂಡ ಈ ತರ ನಿಮ್ದು cymose inflorescence ಈ ತರ ಬರುತ್ತೆ ನೋಡಿ. ಟರ್ಮಿನಲ್ ಫ್ಲವರ್ ಇರುತ್ತೆ, ಈ ತರ ಮತ್ತೆ ಫ್ಲವರ್ ಬರ್ತಾ ಇರುತ್ತೆ, ಈ ತರ ಇರುತ್ತೆ, ಈ ತರ ಇದೆ ನಿಮ್ದು ಏನು cymose inflorescence ಯಾವತ್ತೂ ಕೂಡ. ಇದು ಫ್ಲವರ್ ಅನ್ಕೊಳ್ಳಿ, ಫ್ಲವರ್ ಈ ತರ ಇರುತ್ತೆ. ಟರ್ಮಿನಲ್ ಯಾವತ್ತೂ ಕೂಡ ಫ್ಲವರ್ ಇರುತ್ತೆ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಲ್ಲಿ. ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಲ್ಲಿ ಟರ್ಮಿನಲ್ ಯಾವತ್ತೂ ಕೂಡ ಫ್ಲವರ್ ಬರ್ತಾ ಇರುತ್ತೆ ಒಂದು. ಸರ್ನಾ ನೋಡಿ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಅನಿತಾ, ಗುಡ್ ಈವ್ನಿಂಗ್ ಮಂಜುನಾಥ್. ಇನ್ ಸೈಮೋಸ್ ದ ಓಲ್ಡ್ ಫ್ಲವರ್ಸ್ ಆರ್ ಅಟ್ ದ ಟಿಪ್, ಓಲ್ಡ್ ಫ್ಲವರ್ಸ್ ಅಟ್ ದ ಟಿಪ್, while young flowers buds are at the base. Young flowers are at the base. ಹೌದಾ? ಹೌದು ಹೌದು. So this statement is also is right. So both the statements are true, students. Next question ನೋಡಿ. The accessory organs of flowers. Students, flower li ಎಲ್ಲರಿಗೂ ಗೊತ್ತಿರಬೇಕು. There are 4 valves: calyx, corolla, andrecium, gynoecium. Students repeat ಮಾಡಿ. Calyx, corolla, andrecium, gynoecium. ಈ 4 valves ಅಲ್ಲಿ ಸ್ಟೂಡೆಂಟ್ಸ್, ಈ 4 valves ಅಲ್ಲಿ ಎಲ್ಲಕ್ಕಿಂತ ಆಚೆ ಇರೋ valve calyx, ಆಮೇಲೆ corolla. ಈ calyx ಮತ್ತೆ corolla ಇದೆಯಲ್ಲ, their main function is accessory organs. ಅಲ್ಲಿ calyx ಪ್ರೊಟೆಕ್ಷನ್ ಮಾಡುತ್ತೆ, corolla ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಬೋತ್ ಆಫ್ ದೀಸ್ ಆರ್ ಆಕ್ಸರಿ ಆರ್ಗನ್ಸ್. ಯಾವುದು calyx ಮತ್ತೆ corolla, ಬೋತ್ BNs A and B. ನೌ ಕ್ಯಾನ್ ಆಫ್ ಫ್ಲವರ್ ರಿಪ್ರೆಸೆಂಟ್ ಸ್ಟೂಡೆಂಟ್ಸ್, ಕ್ಯಾನ್ ಅಲ್ಲಿ ಏನ್ ಬರುತ್ತೆ ನೋಡಿ. ನಿಮ್ದು ಆಕ್ಟಿನೋಮಾರ್ಫಿಕ್ ಅಲ್ಲಿ ಏನಿದೆ MCD, ಮಸ್ಟರ್ಡ್, ಚಿಲ್ಲಿ, ದತುರಾ. ಝೈಗೋಮಾರ್ಫಿಕ್ ಅಲ್ಲಿ ಪಿ, ಬೀನ್, ಗುಲ್ಮೋಹರ್ ಅಂಡ್ ಕ್ಯಾಸಿಯಾ. ಬಟ್ ಅದೇ ಸ್ಟೂಡೆಂಟ್ಸ್ ಕ್ಯಾನಾ ಇಸ್ ಎಸಿಮೆಟ್ರಿಕಲ್. ಸಿಮೆಟ್ರಿನೇ ಇಲ್ಲ ಕ್ಯಾನಾದಲ್ಲಿ. ಕ್ಯಾನಾದಲ್ಲಿ ಸಿಮೆಟ್ರಿನೇ ಇಲ್ಲ. ನೀವು ಆ ಕ್ಯಾನಾ ಫ್ಲವರ್ ನ ಯಾವುದೇ ಪ್ಲೇನ್ ಅಲ್ಲಿ ಡಿವೈಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವು ಎಷ್ಟೊಂದು ಚಾಪ್ ಮಾಡಿ ಅಲ್ಲಿ ಸಿಮೆಟ್ರಿ ಬರಲ್ಲ. ಕ್ಯಾನಾದಲ್ಲಿ ಸಿಮೆಟ್ರಿ ಬರಲ್ಲ. ಸರಿನಾ ಸ್ಟೂಡೆಂಟ್ಸ್? ಅಲ್ಲಿ ಕ್ವೆಶ್ಚನ್ ಇರೋದು. ಸೊ ಸ್ಟೂಡೆಂಟ್ಸ್ ಇಲ್ಲಿಗೆ ನಿಮ್ದು ಲಾಸ್ಟ್ ತುಂಬಾ ಇದೆ ಸ್ಟೂಡೆಂಟ್ಸ್, ಮಾಡಿ ಬೇಗ ಮಾಡಿ ನೋಡಿ. ದ ಎಕ್ಸಾಂಪಲ್ ಆಫ್ ಪೆರಿಗೈನಸ್, ಇದು ಎಲ್ಲರೂ ಹೇಳ್ಬೇಕು ನಿಮ್ಗೆ ಸ್ಟೂಡೆಂಟ್ಸ್. ಪೆರಿಗೈನಸ್ ಟ್ರಿಕ್ ಏನು? ಪೆರಿಗೈನಸ್ ಇಸ್ ಪೀಪಲ್ ಪ್ಲಕ್ ಪಿಂಕ್ ರೋಸಸ್. ಪೆರಿಗೈನಸ್ಗೆ ಏನು ಟ್ರಿಕ್ ಏನಂತಂದ್ರೆ ಪೀಪಲ್ ಪ್ಲಕ್ ಪಿಂಕ್ ರೋಸಸ್. ಏನಪ್ಪಾ? ಪಿ ಫಾರ್ ಪೆರಿಗೈನಸ್, ಪಿ ಫಾರ್ ಪ್ಲಮ್, ಪಿ ಫಾರ್ ಪೀಚಸ್ ಅಂಡ್ ರೋಸಸ್ ಇಸ್ ರೋಸಸ್. ಸೊ ಇದು 4 ಎಕ್ಸಾಂಪಲ್ ಇದಕ್ಕೆ, 3 ಎಕ್ಸಾಂಪಲ್ ಇದಕ್ಕೆ ಪೆರಿಗೈನಸ್ ಕಂಡೀಷನ್ಗೆ. ಸೊ ಇಲ್ಲ ಎಕ್ಸಾಂಪಲ್ ಇದೆಯಾ ಸ್ಟೂಡೆಂಟ್ಸ್? ಅದಕ್ಕೆ ಪ್ಲಮ್ ಇದೆ ನೋಡಿ. ಪ್ಲಮ್ ಇಸ್ ಆನ್ಸರ್. Plum is the answer. The mode of arrangement of sepals of petals in a floral bud is called as estivation. ಯಾವ ತರ ಫ್ಲವರ್ಸ್ ನ ಅರೇಂಜ್ ಮಾಡಬೇಕು, arrangement of flowers and petals with respect to each other is called as estivation. ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳ್ತೀರಾ in which estivation ಎಲ್ಲಿ ಬಾರ್ಡರ್ ಮಾತ್ರ ಟಚ್ ಆಗ್ತಾ ಇರುತ್ತೆ? ಸ್ಟೂಡೆಂಟ್ಸ್ ಬೇಗ ಹೇಳಿ ಕಮೆಂಟ್ ಸೆಕ್ಷನ್ ಯಾರಾದ್ರೂ. which is the estivation where the borders are touching, ಓವರ್ಲ್ಯಾಪ್ ಆಗ್ತಾ ಇಲ್ಲ. ಒಂದು ಫ್ಲವರ್, ಒಂದು ಪೆಟಲ್ ಇನ್ನೊಂದು ಪೆಟಲ್ ಮೇಲೆ ಓವರ್ಲ್ಯಾಪ್ ಆಗ್ತಾ ಇಲ್ಲ, just touching the border. What do you call such type of estivation? Bega students, bega. Now, which of the following does not have overlapping of petals? ಎಲ್ಲಿ ಓವರ್ಲ್ಯಾಪಿಂಗ್ ಆಗಲ್ಲ, ಬರೀ ಮಾರ್ಜಿನ್ ಮಾತ್ರ ಟಚ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಅದೇ ಆನ್ಸರ್ ನಮ್ದು ವ್ಯಾಲ್ವೇಟ್ ಎಸ್ಟಿವೇಶನ್ ಅಲ್ಲಿ. ವ್ಯಾಲ್ವೇಟ್ ಎಸ್ಟಿವೇಶನ್ ಅಲ್ಲಿ ಯಾವತ್ತು ಕೂಡ ಬರೀ ಮಾರ್ಜಿನ್ಸ್ ಮಾತ್ರ ಟಚ್ ಆಗ್ತಾ ಇರುತ್ತೆ. ಈ ತರ ನೋಡಿ, ಇದು ವ್ಯಾಲ್ವೇಟ್ ಎಸ್ಟಿವೇಶನ್ ಈ ತರ ಇರುತ್ತೆ. ಇದು ವ್ಯಾಲ್ವೇಟ್ ಎಸ್ಟಿವೇಶನ್. ಮಾರ್ಜಿನ್ಸ್ ಮಾತ್ರ ಟಚ್ ಆಗ್ತಾ ಇರುತ್ತೆ, ಎಲ್ಲೂ ಓವರ್ಲ್ಯಾಪ್ ಏನು ಆಗ್ತಾ ಇಲ್ಲ. ಓವರ್ಲ್ಯಾಪ್ ಅಲ್ಲಿ ಆಗ್ತಾನೆ ಇಲ್ಲ. ದಟ್ ಇಸ್ ಕಾಲ್ಡ್ ಆಸ್ ವ್ಯಾಲ್ವೇಟ್ ಎಸ್ಟಿವೇಶನ್. ಡನ್ ಸ್ಟೂಡೆಂಟ್ಸ್? ಡನ್. ನೌ ವೇರಿಯೇಷನ್ಸ್ ಇನ್ ಲೆಂತ್ ಆಫ್ ಫಿಲಮೆಂಟ್ within a flower is observed in. ಸ್ಟೂಡೆಂಟ್ಸ್ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್. ಯಾಕಂದ್ರೆ ನೀವು NCERT ಪ್ರಕಾರ ಹೋದ್ರೆ ಸಾಲ್ವಿಯಾ ಇಸ್ ಅನ್ ಆನ್ಸರ್, ಡೈಡೈನಮಸ್ ಕಂಡೀಷನ್. ಸರಿನಾ? ಅಲ್ಲಿ ನಿಮ್ಗೆ ಟೆಟ್ರಾಡೈನಮಸ್ ಕೂಡ ಬರುತ್ತೆ. ಟೆಟ್ರಾಡೈನಮಸ್ ಸ್ಟೂಡೆಂಟ್ ನೆನಪಿದ್ಯಾ? 2+4 ಕಂಡೀಷನ್, 2+4 ಕಂಡೀಷನ್ ಟೆಟ್ರಾಡೈನಮಸ್ ಕಂಡೀಷನ್. ಈ ಟೆಟ್ರಾಡೈನಮಸ್ ಕಂಡೀಷನ್ ಇಸ್ ಫೌಂಡ್ ಇನ್ ಬ್ರಿಂಜಾಲ್. ಸೊ ಹೇಳಕ್ ಹೋದ್ರೆ ಎರಡು ಕೂಡ ರೈಟ್ ಆನ್ಸರ್.
ಸಾಲ್ವಿಯಾ ಮತ್ತೆ ಬ್ರಿಂಜಾಲ್ ಎರಡು ಕೂಡ ಇಲ್ಲಿ ರೈಟ್ ಆನ್ಸರ್. ಅದೇ ಸಾಲ್ವಿಯಾದಲ್ಲಿ ನಿಮ್ಗೆ ಡೈಡರ್ಮಿಸ್ ಸಿಗ್ತಾ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಟೈಪ್ ಆಫ್ ಪ್ಲಾಸೆಂಟೇಷನ್ ನೋಡಿ, ಪ್ಲಾಸೆಂಟೇಷನ್ ಕ್ವೆಶ್ಚನ್ ಇದು. ದ ಟೈಪ್ ಆಫ್ ಪ್ಲಾಸೆಂಟೇಷನ್ ಇನ್ ಪ್ರಿಮ್ರೋಸ್ where ovules are born on the central axis and septa are absent is called as. Friends, first of all, primrose ಅಲ್ಲಿ ಯಾವ ತರ ಪ್ಲಾಸೆಂಟೇಷನ್ ಇರುತ್ತೆ? ಡಯಾಂಥಸ್ ಅಂಡ್ ಪ್ರಿಮ್ರೋಸ್. ಫ್ರೇಡೋ ಚೇಂಜ್ ಡಿಪಿ, ಡಿಪಿ ಇಸ್ ಡಯಾಂಥಸ್, ಫ್ರೇಡೋ ಇಸ್ ಎಫ್, ಎಫ್ ಇಸ್ ಫ್ರೀ ಸೆಂಟ್ರಲ್. ನೋಡಿ ಫ್ರೀ ಸೆಂಟ್ರಲ್ ಇದೆಯಾ? ಫ್ರೀ ಸೆಂಟ್ರಲ್ ಇದೆ ಸ್ಟೂಡೆಂಟ್ಸ್. ದಟ್ ಈಸ್ ಕೊಡ್ಸ್ ಟ್ರಿಕ್. ನಾನು ನಿಮ್ಗೆ ಎಲ್ಲಾ ತರ ಟ್ರಿಕ್ಸ್ ನಾನು ತೋರಿಸಿದೀನಿ, ಎಲ್ಲಾ ತರ ಪ್ಲಾಸೆಂಟೇಷನ್, ಎಲ್ಲಾ ತರ ಎಸ್ಟಿವೇಷನ್ಗೆ ಟ್ರಿಕ್ಸ್ ಮಾಡಿದೀನಿ. ಇದ್ರದ್ದು ನಿಮ್ಗೆ ಶಾರ್ಟ್ ಬೇಕಂದ್ರೆ ಬೇಗ ಬೇಗ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತೇ ನಾನು ನಿಮ್ಗೆ ಪ್ಲಾಸೆಂಟೇಷನ್ ಟ್ರಿಕ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಬೇಕಾ? ಒಂದ್ ಶಾರ್ಟ್ ಬರುತ್ತೆ, ಆ ಒಂದೇ ನಿಮಿಷದಲ್ಲಿ ಇರೋ ಬರ ಎಲ್ಲಾ ಪ್ಲಾಸೆಂಟೇಷನ್ ಟ್ರಿಕ್ಸ್ ನ ಮಾಡಿ ತೋರಿಸ್ತೀನಿ ನಿಮ್ಗೆ. ಸ್ಟೂಡೆಂಟ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಆ ಒಂದು ಶಾರ್ಟ್ ಇಂದ ನೀವು ಈ ತರ ಎಲ್ಲಾ ಕ್ವೆಶ್ಚನ್ಸ್ ಸಾಲ್ವ್ ಮಾಡ್ಬೋದು, ನೀವು ಮಾಡ್ಬೋದು ಈಸಿಯಾಗಿ. ಸರ್ನಾ? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಪೆರೈಟಲ್ ಪ್ಲಾಸೆಂಟೇಷನ್ ಏನು? ಪೆರೈಟ್ ಅಂದ್ರೆ ಪೆರೈಟಲ್ ಇಸ್ ಪೇರೆಂಟ್ಸ್ ಆರ್ ಮಾಸ್ಟರ್ಸ್, ಆರ್ಜಿಮೋನ್ ಅಂಡ್ ಮಸ್ಟರ್ಡ್. ನೋಡಿದ್ರ ಟ್ರಿಕ್ ಅದೇ ಎಲ್ಲ ಫುಲ್. ಬರೀ ಟ್ರಿಕ್ಸ್ ನೆನಪಿಕೋಬಹುದು, ನಿಮೋನಿಕ್ಸ್ ಇಂದ ನೆನಪಿಕೋಬಹುದು. ಆರ್ಜಿಮೋನ್ ಅಂಡ್ ಮಸ್ಟರ್ಡ್. ಸರ್ನಾ? ಪೆರೈಟಲ್ ಪ್ಲಾಸೆಂಟೇಷನ್, ಅ ಸಿಂಗಲ್ ಚೇಂಬರ್ ಫಾಲ್ ಸೆಪ್ಟಮ್. ಫಾಲ್ ಸೆಪ್ಟಮ್ ಏನು? ರೆಪ್ಲಮ್ ಫಾರ್ಮೇಶನ್ is seen in the case of argemone and mustard. Now, coconut is an example of drupe. Coconut ಜೊತೆಗೆ coconut and mango, both of them are called as drupe. A single cotyledon of monocot is called, students ಹೇಳಿದೀನಿ, monocot ಅಂದ್ರೆ ಏನು? Single cotyledon. Single cotyledon in the case of monocot is called as what? Scutellum. It is called as what, students? Scutellum is the answer. Next question ನೋಡಿ, diagram based questions. Last two diagram based questions, very important. Based on the position of the floral parts of the thalamus, the figure depicts. ಈ ಫಿಗರ್ ಕೊಡಿದಾರಲ್ಲ ನಿಮ್ಗೆ, what it does it actually show? ಇದು ಹೈಪೋಗೈನಸ್, ಪೆರಿಗೈನಸ್, ಎಪಿಗೈನಸ್ ಅಂತ ಹೇಳ್ಬೇಕು ನೀವು. ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಇದು ಎಪಿಗೈನಸ್ ಅಲ್ಲ. ಎಪಿಗೈನಸ್ ಅಲ್ಲಿ ಓವರಿ ಕೆಳಗಡೆ ಇರುತ್ತೆ, ಎಲ್ಲಾ ವರ್ಲ್ಸ್ ಮೇಲೆ ಹೋಗಿರುತ್ತೆ. ಒಂದು ಗ್ರೀನ್ ಕಲರ್ ಸ್ಟ್ರಕ್ಚರ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಈ ತರ ಒಂದು ಕ್ವೆಶ್ಚನ್ ಇತ್ತು ನೋಡಿ, ಇದು ನೋಡಿ, ಇಲ್ವಾ? ಇಲ್ಲಿ ಇಲ್ಲ ಬಿಡಿ ಸ್ಟೂಡೆಂಟ್ಸ್, ಇಲ್ಲಿ ದಟ್ ಈಸ್ ಕಾಲ್ಡ್ ಎಪಿಗೈನಸ್ ಅಂತ ಅಲ್ಲ. ಇದು ಎಪಿಗೈನಸ್ ಅಂತ ಅಲ್ಲ, ಎಪಿಫಿಲಸ್ ಅಲ್ಲ ಇದು. ಓಕೆ, ಇದು ಹೈಪೋಗೈನಸ್ ಸ್ಟೂಡೆಂಟ್ಸ್. ಹೈಪೋಗೈನಸ್ ಏನಾಗುತ್ತೆ? ಹೈಪೋಗೈನಸ್ ಅಲ್ಲಿ ಓವರಿ ಆನ್ ದ ಟಾಪ್ ಇರುತ್ತೆ, ಬಟ್ ಇದು ಓವರಿ ಟಾಪ್ ಇಲ್ಲ. ಓವರಿ ಇಸ್ ಇನ್ ದ ಸೆಂಟರ್, ಇಲ್ಲಿ ಸೆಂಟರ್. ದಟ್ ಈಸ್ ಕಾಲ್ಡ್ ಅಸ್ ಪೆರಿಗೈನಸ್ ಆರ್ ಹಾಫ್ ಇನ್ಫೀರಿಯರ್ ಸ್ಟೂಡೆಂಟ್ಸ್. ಪೆರಿಗೈನಸ್ ಆರ್ ಹಾಫ್ ಇನ್ಫೀರಿಯರ್. ನೋಡಿ ಇದು ಕ್ವೆಶ್ಚನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸೇಮ್ ಡಯಾಗ್ರಾಮು, ಬಟ್ ಇದು ನೀಟ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮಿನೇಷನ್ 2024 ಕ್ವೆಶ್ಚನ್ ಇದು. ಏನಪ್ಪ ಕ್ವೆಶ್ಚನ್ ಸ್ಟೂಡೆಂಟ್ಸ್? ಐಡೆಂಟಿಫೈ ದ ಟೈಪ್ ಆಫ್ ಫ್ಲವರ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಕೇರಿಕ್ಸ್, ಕರೋಲಾ ಅಂಡ್ ಆಂಡ್ರಿಶಿಯಮ್. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಸೆಂಟ್ರಲ್ ಇದೆ ಓವರಿ, ಸೆಂಟ್ರಲ್ ಇದೆ. ರಿಮ್ ಆಫ್ ಥಲಾಮಸ್ ಇಂದ ಬೇರೆ ಎಲ್ಲ ವರ್ಲ್ಸ್ ಆಚೆ ಬರ್ತಾ ಇದೆ. ಸೊ ದಿಸ್ ರೈಟ್ ಹಿಯರ್ ಇಸ್ ಅ ಟಿಪಿಕಲ್ ಎಕ್ಸಾಂಪಲ್ ಆಫ್ ಬೋತ್ ಆರ್ ಪೆರಿಗೈನಸ್ ಸ್ಟೂಡೆಂಟ್ಸ್, ಬೋತ್ ಆರ್ ಪೆರಿಗೈನಸ್ ಇಲ್ಲಿ. ಸೊ ನೀಟ್ ಎಕ್ಸಾಮಿನೇಷನ್ ಕೂಡ ಕ್ವೆಶ್ಚನ್ ಕೇಳ್ತಾರೆ ಈ ತರ. ಓಕೆ, ಲಾಸ್ಟ್ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್, ಲಾಸ್ಟ್ ಕ್ವೆಶ್ಚನ್ ನೋಡಿ, ಏನಪ್ಪ ಕ್ವೆಶ್ಚನ್? ದ ಫಿಗರ್ ಹಿಯರ್ ಪ್ರೆಸೆಂಟ್ಸ್ ವಿಚ್ ಟೈಪ್ ಆಫ್ ಎಸ್ಟಿವೇಷನ್ ಸ್ಟೂಡೆಂಟ್ಸ್? ಈ ಯಾವ ತರ ಎಸ್ಟಿವೇಷನ್ ಇದು? ಇಲ್ಲಿ ನೋಟಿಸ್ ಮಾಡಬಹುದು, ಈ ಎಸ್ಟಿವೇಷನ್ ಅಲ್ಲಿ ಎಲ್ಲಾ ಮಾರ್ಜಿನ್ಸ್ ಕೂಡ ಬೌಂಡ್ರಿ ಮಾತ್ರ ಟಚ್ ಆಗ್ತಾ ಇದೆ. ಇಲ್ಲಿ ಏನು ಕೂಡ ಓವರ್ಲ್ಯಾಪ್ ಆಗ್ತಾನೆ ಇಲ್ಲ. ದಟ್ ಇಸ್ ಕಾಲ್ಡ್ as velvet estivation. ಸ್ಟೂಡೆಂಟ್ಸ್ ಅಲ್ಲಿಗೆ ಮುಗಿತು. ಓಕೆ ಸ್ಟೂಡೆಂಟ್ಸ್, ಈಗ ಬನ್ನಿ ಸ್ವಲ್ಪ KCET ಮಾಡೋದ ಬಿಡಿ, KCET PYQs ಮಾಡೋದ ಬನ್ನಿ ಈಗ. ಸ್ಟೂಡೆಂಟ್ಸ್ ಇದೆಲ್ಲ KCET PYQs, ಅದಕ್ಕಿರೋದು ಇಲ್ಲ KCET PYQs. ಈ PYQs ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಐಡಿಯಾ ಬರುತ್ತೆ ಒಂದು. ಓಕೆನಾ? ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ದ ಡಯಾಗ್ರಾಮ್ ಕೊಟ್ಟಿದ್ದಾರೆ ನಿಮ್ಗೆ. ಡಯಾಗ್ರಾಮ್ ಇಸ್ ಆಫ್ ಮೊನೋಕಾಟ್ ಸೀಡ್. ಇದು ದಿಸ್ ಡಯಾಗ್ರಾಮ್ ಇಸ್ ಆಫ್ ಮೊನೋಕಾಟ್ ಸೀಡ್. ಇದು ಸ್ಟೂಡೆಂಟ್ಸ್ ನೆನಪಿರ್ಲಿ, ಮೊನೋಕಾಟ್ ಸೀಡ್ ಅಲ್ಲಿ ಯಾವತ್ತು ಕೂಡ ಏನಿರುತ್ತೆ? ಈ ಕಡೆ ಲಾರ್ಜ್ ಎಂಡೋಸ್ಪರ್ಮ್, ಈ ಕಡೆ ಏನಿರುತ್ತೆ? ವೆರಿ ಲಾರ್ಜ್ ಎಂಡೋಸ್ಪರ್ಮ್ ಇರುತ್ತೆ ಇಲ್ಲಿ. ಸ್ಟೂಡೆಂಟ್ಸ್ ಯಾವ್ದು ಹೇಳ್ತೀರಾ? ವಿಚ್ ಟೈಪ್ ಆಫ್ ಮೊನೋಕಾಟ್ ಡಸ್ ನಾಟ್ ಹ್ಯಾವ್ ಎಂಡೋಸ್ಪರ್ಮ್? ಬೇಗ ಹೇಳಿ ಸ್ಟೂಡೆಂಟ್ಸ್, ವಿಚ್ ಟೈಪ್ ಆಫ್ ಮೊನೋಕಾಟ್ does not have any type of endosperm? Bega students, which type of monocot does not have endosperm? Orchids baratte students. Okay, which dicot has endosperm? Usually dicots alli endosperm iralla. Dicots alli endosperm is absent, but except in the case of castor alli yavattu kuda endosperm is present.
ಇರುತ್ತೆ ಅವತ್ತು ಕೂಡ ಸ್ಟೂಡೆಂಟ್ಸ್. ಸರಿನಾ ಸ್ಟೂಡೆಂಟ್ಸ್? ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಅನ್ಸುತ್ತೆ ಸರ್ ಈ ಎಲ್ಲಾ ಚಾಪ್ಟರ್ ನ ಎಲ್ಲಾ ಎಕ್ಸಾಂಪಲ್ಸ್ ನ ಹೆಂಗ್ ನೆನಪಿಕ್ಕೋಬೇಕು ಅಂತಂದ್ರೆ ಒಂದು ಟ್ರಿಕ್ಸ್ ಮಾಡ್ಬೇಕು. ನಿಮ್ಗೆ ಟ್ರಿಕ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಎಲ್ಲಾ ತರ ಟ್ರಿಕ್ಸ್ ನ ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಮಾಡ್ಕೊಡ್ತೀನಿ. ನೀವು ಮಜಾ ಮಾಡ್ಕೊಳ್ಳಿ. ನೀವೇನು ಮಾಡಂಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ವಿಡಿಯೋನ ಶೇರ್ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ಬೇಕಾಗಿರೋದು, ವಿಡಿಯೋ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಎಂಡೋಸ್ಪಮ್ ಇದೆ. ಸೊ ಇದೆಲ್ಲ ಓಕೆ. ಸೆಕೆಂಡ್ ಸ್ಟೂಡೆಂಟ್ಸ್ ಏನು, ಇದು ಮೇಲೆ ಇದೆ. ಇದು ಏನಿದು? ಫಸ್ಟ್ ಆಫ್ ಆಲ್ ಇದು ಪ್ಲುಮ್ಯೂಲ್ ಮೇಲೆ ಕೋಲಿಯೋಪ್ಟೈಲ್ ಇರುತ್ತೆ. ಪ್ಲುಮ್ಯೂಲ್ ಮೇಲೆ ಕೋಲಿಯೋಪ್ಟೈಲ್ ಇರುತ್ತೆ, ಕೋಲಿಯೋರೈಸ ಇರಲ್ಲ. ಇದು ಹೋಯ್ತು. ಓಕೆ. ಸಿ ಏನು ಸ್ಟೂಡೆಂಟ್? ಸಿ ಇಸ್ ಕಾಲ್ಡ್ ಸ್ಕ್ಯೂಟುಲಮ್. ಇದೇನಿದು? ಡಿ ಇಸ್ ದ aileron layer. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಅಷ್ಟೇ ಸ್ಟೂಡೆಂಟ್, ಈಸಿ ಕ್ವೆಶ್ಚನ್. ನೋಡಿ, a plant has androecium with monoadalphous stamen. ಸ್ಟೂಡೆಂಟ್ಸ್, ಈ monoadalphous stamen ಅಲ್ಲಿ ನಿಮ್ಗೆ ಆನ್ಸರ್ ಬಂದ್ಬಿಡ್ಬೇಕು. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ನಿಮ್ಮ NCERT ಇಂದಾನೆ ಎಕ್ಸಾಂಪಲ್ಸ್ ಕೊಡೋದು. ನಿಮ್ NCERT ಅಲ್ಲಿ monoadalphous ಗೆ ಒಂದೇ ಎಕ್ಸಾಂಪಲ್ ಇದೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಯೂಟ್ಯೂಬ್ ಅಲ್ಲಿ ಹಾಕಿ ಬರುತ್ತೆ ಸ್ಟೂಡೆಂಟ್ಸ್ 1080p. ಸರಿನಾ? ನಿಮ್ದು NCERT ಇರೋ ಒಂದೇ ಒಂದು ಎಕ್ಸಾಂಪಲ್ ಮೊನೋಡಾಲ್ಫಸ್ ಇರೋದೇನು? ಮೊನೋಡಾಲ್ಫಸ್ ಇರೋದು ಚೈನಾ ರೋಸ್ ಇಲ್ಲ ಹೈಬಿಸ್ಕಸ್. ಡೈಅಡಾಲ್ಫಸ್ ಗೆ ಪೀ ಪ್ಲಾಂಟ್, ಪಾಲಿಡಾಲ್ಫಸ್ ಗೆ ಸಿಟ್ರಸ್. ಸೊ ಈ ಎಕ್ಸಾಂಪಲ್ಸ್ ನೆನಪಿರ್ಬೇಕು. ಇಲ್ಲಿ ಡೈರೆಕ್ಟ್ ಹೈಬಿಸ್ಕಸ್ ಅಂತ ಟಿಕ್ ಮಾಡಿ ನೀವು. ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ಸ್ವಲ್ಪ ಬ್ಲರ್ ಆಗಿರ್ಬೋದು, ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಅಂತ ತಗೊಂಡಿನಿ, ಬಟ್ ಕ್ವೆಶ್ಚನ್ ಅನ್ನು ಓದ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್. ಈ ಕ್ವೆಶ್ಚನ್ ಫಸ್ಟ್ ಇದು ನೋಡಿ. ಈ ಕ್ವೆಶ್ಚನ್ ನೋಡಿ, ಫ್ಲೆಶಿ ಫ್ರೂಟ್ ವಿತ್ ಸ್ಟೋನಿ ಎಂಡೋಕಾರ್ಪ್. ಯಾವ ತರ ಫ್ರೂಟ್ ಅಲ್ಲಿ ಮೀಸೋಕಾರ್ಪ್ ತಿನ್ಬೋದು, ಬಟ್ ಎಂಡೋಕಾರ್ಪ್ ತುಂಬಾ ಸ್ಟೋನಿ ಇರುತ್ತೆ. ಓಕೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಒಂದು ಹಿಂಟ್ ಕೊಡ್ತೀನಿ ನೋಡಿ. ದಿಸ್ ಫ್ರೂಟ್ ಇಸ್ ಆಲ್ಸೋ ಅವರ್ ನ್ಯಾಷನಲ್ ಫ್ರೂಟ್. ಈಗ ಆನ್ಸರ್ ಹೇಳಿ, ಬೇಗ ಹೇಳಿ. ದಿಸ್ ಫ್ರೂಟ್ ಇಸ್ ಆಲ್ಸೋ ಅವರ್ ನ್ಯಾಷನಲ್ ಫ್ರೂಟ್. ಇದು ನಮ್ಮ ಇಂಡಿಯಾಗೆ ನ್ಯಾಷನಲ್ ಫ್ರೂಟ್ ಸ್ಟೂಡೆಂಟ್ಸ್. ಇದು ಇಂಡಿಯಾದು ನ್ಯಾಷನಲ್ ಫ್ರೂಟ್. ಇದು ಯಾವ್ದಪ್ಪ ಸ್ಟೂಡೆಂಟ್ಸ್? ಅದು ದಟ್ ಇಸ್ ಮ್ಯಾಂಗೋ. Mango is a national fruit. So mango is a type of mango and coconut is a type of drupe. Both are type of drupe answer. ಅಷ್ಟು ಸ್ಟೂಡೆಂಟ್ಸ್ ಕ್ವಶನ್ಸ್ ಈಸಿ ಇರುತ್ತೆ, ನೀವು ಸಾಲ್ವ್ ಮಾಡಿ ಬರ್ಬೇಕು ಅಷ್ಟೇ. ಇದು ಕ್ವಶನ್ ನೋಡಿ. ಇದು ಮ್ಯಾಚ್ ದ ಫಾಲೋವಿಂಗ್ ನಿಮ್ಗೆ ಗೊತ್ತೀಗ. ಡ್ರೂಪ್ ಏನು? ಡ್ರೂಪ್ ಇಸ್ ಮ್ಯಾಂಗೋ. ಸೊ ಸಿ ಏನು? C2 ಬರುತ್ತೆ. ಸಿ ಇಸ್ 2 ಅಂತಂದ್ರೆ ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು, ಎರಡು ಆಪ್ಷನ್ ಹೋಯ್ತು. ಸಿ ಇಸ್ 2. ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ತುಂಬಾ ಹೇಳಿದೀನಿ ಕ್ಲಾಸ್ ಅಲ್ಲಿ ಕೂಡ, ಬೆರಿ ಇಸ್ ಅ ಟೈಪ್ ಆಫ್ ಟೊಮ್ಯಾಟೊ. ಬೆರಿ ಇಸ್ ಟೊಮ್ಯಾಟೊ. ಸರಿನಾ? ಸೊ ಬಿ ಇಸ್ 4 ಒಂದೇ ಇದೆ ನೋಡಿ. ಇದು ಆನ್ಸರ್ ಅಷ್ಟೇ, ಎರಡಿದ್ರೆ ಸಾಕು ನಿಮ್ಗೆ. ಓಕೆ ನೋಡಿ, ಈ ಕ್ವೆಶ್ಚನ್ ಸಾಲ್ವ್ ಮಾಡಿ. ದಿಸ್ ಇಸ್ ವಿಸಿಬಲ್ ವೆರಿ ವೆಲ್. ನೋ, ಯೂಶಲಿ ದ ವರ್ಲ್ ಇನ್ ಅ ಫ್ಲವರ್ ದಟ್ ಅಟ್ರಾಕ್ಟ್ಸ್ ಇನ್ಸೆಕ್ಟ್ಸ್ ಅಂಡ್ ಪ್ರೊಟೆಕ್ಟ್ಸ್ ದ ಎಸೆನ್ಷಿಯಲ್ ಪಾರ್ಟ್ಸ್ ಆಫ್ ವಾಟ್ಸ್ ಮಾಡುತ್ತೆ. ವಿಚ್ ಇಸ್ ದ ವರ್ಲ್ ವಿಚ್ ಇಸ್ ಬ್ರೈಟ್ಲಿ ಕಲರ್ ಸ್ಟೂಡೆಂಟ್ಸ್? ಒಂದು ಫ್ಲವರ್ ನೋಡಿದ್ರೆ ಆ ಫ್ಲವರ್ ನೀವು ಅಟ್ರಾಕ್ಟ್ ಆಗೋದು ಎದರಿಂದ? ಆ ಕಲರ್ ಇಂದ. ಆ ಕಲರ್ ಎಲ್ಲಿದೆ ಸ್ಟೂಡೆಂಟ್ಸ್? ಕೇಲಿಕ್ಸ್ ಮೇಲೆ ಇದೆಯಾ, ಆಂಡ್ರೋಶಿಯಂ ಮೇಲೆ ಇದೆಯಲ್ಲ, ಗೈನೇಶಿಯಂ ಮೇಲೆ ಇದೆಯಾ? ಎಲ್ಲಿದೆ ಬೇಗ? ವಿಚ್ ವರ್ಲ್ಡ್ ಡು ಯು ಫೈಂಡ್ ಸ್ಟೂಡೆಂಟ್ಸ್? ವಿಚ್ ವರ್ಲ್ಡ್ ಡು ಯು ಫೈಂಡ್ ವಿಚ್ ಇಸ್ ಬ್ರೈಟ್ಲಿ ಕಲರ್ಡ್? ದಟ್ ಇಸ್ ಬೇಸಿಕಲಿ ದ ಕರೋಲಾ. ಹೌದು, ಕರೋಲಾ ಇಸ್ ಬ್ರೈಟ್ಲಿ ಕಲರ್ಡ್. ನೋಡಿ, ದ ಎಡಿಬಲ್ ಪಾರ್ಟ್ ಆಫ್ ಫ್ರೂಟ್ ಆಫ್ ಆಪಲ್ ಇಸ್. ಸ್ಟೂಡೆಂಟ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಆಪಲ್ ಇಸ್ ನಥಿಂಗ್ ಬಟ್ ಅ ಫಾಲ್ಸ್ ಫ್ರೂಟ್ ತಾನೆ. ಆಪಲ್ ಇಸ್ ಅ ಫಾಲ್ಸ್ ಫ್ರೂಟ್. ಈ ಫಾಲ್ಸ್ ಫ್ರೂಟ್ ಅಲ್ಲಿ ನೀವೇನ್ ತಿಂತಾ ಇದ್ದೀರಾ? ಯು ಆರ್ ನಾಟ್ ಈಟಿಂಗ್ ಓವರಿ, ಯು ಆರ್ ಈಟಿಂಗ್ ದ ಏನ್ ಸ್ಟೂಡೆಂಟ್ಸ್? ಯು ಆರ್ ಈಟಿಂಗ್ ದ ಥಲಾಮಸ್. ಅಲ್ಲಿ ಯು ಆರ್ ಈಟಿಂಗ್ ದ ಥಲಾಮಸ್ ಆಫ್ ಯುವರ್ ಆಪಲ್ ನ ತಿಂತಾ ಇರೋ ಚೆನ್ನಾಗಿ ನೀವು. ಸರಿನಾ? ನೌ ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಪ್ರೊಡ್ಯೂಸಸ್ ಝೈಗೋಮಾರ್ಫಿಕ್ ಫ್ಲವರ್? ಸ್ಟೂಡೆಂಟ್ಸ್, ಝೈಗೋಮಾರ್ಫಿಕ್ ಫ್ಲವರ್ ಟ್ರಿಕ್ ಏನು? ಕ್ಯಾಂಪ್, ಪಿ ಬೀನ್ ಗುಲ್ಮೋಹರ್ ಅಂಡ್ ಕ್ಯಾಸಿಯಾ. ಪಿ ಬೀನ್ ಗುಲ್ಮೋಹರ್ ಅಂಡ್ ಕ್ಯಾಸಿಯಾ. ಪಿ ಬೀನ್ ಗುಲ್ಮೋಹರ್ ಅಂಡ್ ಕ್ಯಾಸಿಯಾ. ಗುಲ್ಮೋಹರ್ ಇದೆಯಾ? ಗುಲ್ಮೋಹರ್ ಇದೆ. ಇಲ್ಲಿ ಕ್ಯಾನಾ ಮತ್ತೆ ಮಸ್ಟರ್ಡ್ ಆಕ್ಟಿನೋಮಾರ್ಫಿಕ್ ನೆನಪಿರಲಿ, ಆಕ್ಟಿನೋಮಾರ್ಫಿಕ್. ಸ್ಟೂಡೆಂಟ್ಸ್, ನಿಮ್ದು KCET ಲಾಸ್ಟ್ ಸ್ಟೂಡೆಂಟ್ಸ್, KCET ಇದು ಲಾಸ್ಟ್ ಕ್ವೆಶ್ಚನ್. ಇದಾದ್ಮೇಲೆ ನಿಮಗೆ ಸ್ವಲ್ಪ 2 more ಕ್ವೆಶ್ಚನ್ಸ್ ತೋರಿಸ್ತೀನಿ, ಸಾಲ್ವ್ ಮಾಡಕ್ ಹೋಗಲ್ಲ. ಈ ಕ್ವೆಶ್ಚನ್ಸ್ ನಿಮ್ಗೆ ಬೇಕು ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದೀನಿ. ಡೋಂಟ್ ವರಿ, ನೋಟ್ಸ್ ನಿಮ್ಗೆ ಸಿಗುತ್ತೆ, ಟೆನ್ಷನ್ ಮಾಡಬೇಕಾಗಿಲ್ಲ. ಓಕೆ ಸ್ಟೂಡೆಂಟ್ಸ್, ನೋಡಿ, ದ ಎಪಿಗೈನಸ್ ಫ್ಲವರ್ ಇಸ್ ಒನ್ ಇನ್ ವಿಚ್. ಎಪಿಗೈನಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಎಪಿಗೈನಸ್ ಅಂದ್ರೆ ಇನ್ಫೀರಿಯರ್.
ಓವರಿ ಇಸ್ ಇನ್ಫೀರಿಯರ್ ಅಂಡ್ ಅದರ್ ಫ್ಲವರ್ ಓವಲ್ಸ್ ಸುಪೀರಿಯರ್. ಹೌದು, ಇದೆ ಬಂತು ಆನ್ಸರ್. ಆಪ್ಷನ್ ನಂಬರ್ ಬಿ ಸ್ಟೂಡೆಂಟ್ಸ್, ಆಪ್ಷನ್ ನಂಬರ್ ಬಿ. ಓಕೆ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್. ಈಗ ನಾನೀಗ ಕ್ಲಾಸ್ ನ ಇಲ್ಲಿಗೆ ಸ್ಟಾಪ್ ಮಾಡ್ಲಾ, ಇಲ್ಲ ಅಂದ್ರೆ ನೀವು ಸ್ವಲ್ಪ ನೀಟ್ ಪಿ ಬೈಕ್ನು ಅಟೆಂಪ್ಟ್ ಮಾಡ್ತೀರಾ? ಫ್ರೆಂಡ್ಸ್ ಬೇಗ ಹೇಳಿ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ. ಡು ಯು ವಾಂಟ್ ಟು ಅಟೆಂಪ್ಟ್ ಸಮ್ ನೀಟ್ ಪಿ ಬೈ ಕ್ಯೂಸ್ ರೈಟ್ ನೌ? ಈಗಲೇ ಮಾಡ್ಬೇಕಾ, ಇಲ್ಲ ಕ್ಲಾಸ್ ನ ಸ್ಟಾಪ್ ಮಾಡ್ಲಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಡು ಯು ವಾಂಟ್ ಸಾಲ್ವ್ ನೀಟ್ ಕ್ವೆಶನ್ಸ್? ಒಂದು 15 ನಿಮಿಷ, ಒಂದು 20 ಮಿನಿಟ್ಸ್ ನೀಟ್ ಪಿ ಬೈ ಕ್ಯೂಸ್ ಮಾಡ್ತೀರಾ ಸ್ಟೂಡೆಂಟ್ಸ್? ನೀವು ಕ್ವೆಶನ್ಸ್ ನ ಸಾಲ್ವ್ ಮಾಡಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಗೊತ್ತಿಲ್ಲ ನೀವು ಕರೆಕ್ಟ್ ಮಾಡ್ತಾ ಇರಲ್ಲ ಅಂತ. ಸೊ ಅಟೆಂಪ್ಟ್ ಮಾಡಿ. ಮಾಡ್ಬೇಕಾ ನೀಟ್ ಪಿ ಬೈ ಕ್ಯೂಸ್? ನೀಟ್ ಪಿ ಬೈ ಕ್ಯೂಸ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಲೈಕ್ ಮಾಡಿ ಒಂದ್ಸತಿ ಅಷ್ಟೇ. ಸ್ಟೂಡೆಂಟ್ ಮಾಡ್ತೀರಾ ನೀಟ್ ಪಿ ಬೈ ಕ್ಯೂಸ್? ನೀಟ್ ಪಿ ಬೈ ಕ್ಯೂಸ್ ಈ ಚಾಪ್ಟರ್ ಮೇಲೆ, ನೀಟ್ ಪಿ ಬೈ ಕ್ಯೂಸ್ ಮಾಡ್ಬೇಕಾ? ಬೇಗ ಹೇಳಿ, ಬೇಗ ಸ್ಟೂಡೆಂಟ್ಸ್. ಐ ಗಿವ್ ಯು 30 ಸೆಕೆಂಡ್ಸ್. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಬೇಗ ಹೇಳಿ. 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಿಮಗೆ. ಮಾಡದಾ ಸ್ಟೂಡೆಂಟ್ಸ್? ವಿಸಿಬಲ್ ಇಲ್ವಾ ಇದು? ವಿಸಿಬಲ್ ಇಲ್ವಾ ಇದು? ಬೇಗ ಹೇಳಿ. ಸ್ಟೂಡೆಂಟ್ ವಿಸಿಬಲ್ ಇಲ್ವಾ? ಬರ್ತಾ ಇದೆಯಲ್ಲ ಸ್ಕ್ರೀನ್? ಕರೆಕ್ಟ್ ಆಗಿದೆಯಲ್ಲ ಸ್ಕ್ರೀನು? ಕರೆಕ್ಟ್ ಆಗಿದೆಯಲ್ಲ ಸ್ಕ್ರೀನ್ ಸ್ಟೂಡೆಂಟ್ಸ್? ಕರೆಕ್ಟ್ ಆಗಿದೆ ಸ್ಕ್ರೀನು. ಬನ್ನಿ ಮಾಡೋದ, ಒಂದೆರಡು 4 ಪಿ ವೈ ಕ್ಯೂಸ್ ಮಾಡೋದ ಬನ್ನಿ. ಫಸ್ಟ್ ಕ್ವಶನ್ ಇದು ನೋಡಿ, ನಿಮ್ಗೆ 2 ಮಾರ್ಕ್ ಕ್ವಶನ್ಸ್. ಈ 2 ಮಾರ್ಕ್ ಕ್ವಶನ್ಸ್ ನಿಮ್ಗೆ ಇದ್ರಲ್ಲಿ ಕೊಡ್ತೀನಿ, ನಿಮ್ಗೆ ನೋಟ್ಸ್ ಅಲ್ಲಿ ಕೊಡ್ತೀನಿ. 2 ಮಾರ್ಕ್ ಕ್ವಶನ್ಸ್ ಡೈರೆಕ್ಟ್ ಆಗಿದೆ, ಸರಿನಾ? 2 ಮಾರ್ಕ್ ಕ್ವಶನ್ಸ್ ಇದೆಯಲ್ಲ, 2 ಮಾರ್ಕ್ ಕ್ವಶನ್ಸ್ ಇದೆಯಲ್ಲ. ಬನ್ನಿ ಕ್ವಶನ್ ಆನ್ಸರ್ ಬೇಗ ಹೇಳಿ ಸ್ಟೂಡೆಂಟ್ಸ್. ಟೈಮ್ ಕೊಡ್ತೀನಿ ನಿಮ್ಮೆಲ್ಲರಿಗೂ, 30 ಸೆಕೆಂಡ್ ಕೊಡ್ತೀನಿ. ಆನ್ಸರ್ ಬರ್ಬೇಕು ನಂಗೆ ಈಗ 30 ಸೆಕೆಂಡ್. ದಿಸ್ ರೈಟ್ ಹಿಯರ್ ಇಸ್ ನೀಟ್ 2024 ಇದು. ದಿಸ್ ರೈಟ್ ನೀಟ್ 2024 ಕ್ವೆಶ್ಚನ್. ಓಕೆನಾ? Which the following is an example of actinomorph? Student, actinomorphic entry क्या हो? MCD, mustard chili datura. Mustard chili datura. D4 answer हो. MCD. Next question. Students, monodalphus ಏನು ಹೇಳಿದಾಗಲಿ ನಿಮಗೆ? China rose. Diadalphus, pea plant. Polydalphus, citrus. Epiphyllus, lily. ತುಂಬಾ ಈಸಿ ಇದೆ ಈ ಚಾಪ್ಟರ್. ನಿಮಗೆ ಎಕ್ಸಾಂಪಲ್ಸ್ ಅಕಸ್ಮಾತ್ ನಿಮಗೆ ನೆನಪಾಗ್ಬಿಟ್ರೆ ಈ ಚಾಪ್ಟರ್ ಅಷ್ಟು ಈಸಿ ಚಾಪ್ಟರ್ ಯಾವುದು ಇಲ್ಲ. ಎಲ್ಲಕ್ಕಿಂತ ಈಸಿಯೆಸ್ಟ್ ಚಾಪ್ಟರ್ ಇದು, ಎಲ್ಲಕ್ಕಿಂತ. ಎಕ್ಸಾಂಪಲ್ಸ್ ನಿಮ್ಗೆ ಬಂದ್ಬಿಟ್ರೆ ಸರಿನಾ? ಎಕ್ಸಾಂಪಲ್ಸ್ ಬಂದ್ರೆ ಎಲ್ಲಕ್ಕಿಂತ ಈಸಿ ಚಾಪ್ಟರ್ ಇದು. ಓಕೆ, ಇದನ್ನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್, ಇದು ಸಾಲ್ವ್ ಮಾಡಿ ಬೇಗ. ಎಕ್ಸಾಂಪಲ್ಸ್ ಬಂದ್ರೆ ಎಲ್ಲಕ್ಕಿಂತ ಈಸಿಯೆಸ್ಟ್ ಚಾಪ್ಟರ್ ಇದು. ಪಾಲಿಅಡಾಲ್ಫಸ್ ಸ್ಟೂಡೆಂಟ್ಸ್ ನೋಡಿ, ಪಾಲಿಅಡಾಲ್ಫಸ್ ಇಲ್ಲೇ ಹೇಳಿದೀನಿ ನಿಮ್ಗೆ. ಏನಿತ್ತು ಪಾಲಿಅಡಾಲ್ಫಸ್ ನಿಮ್ದೆಲ್ಲ ತಪ್ಪ, ಇದು ಸಿಟ್ರಸ್. ಸೊ ಏನಿದೆ ಮತ್ತೆ ಪಾಲಿಅಡಾಲ್ಫಸ್ ಅಂತ ಸ್ಟೂಡೆಂಟ್ಸ್? ಪಾಲಿಅಡಾಲ್ಫಸ್ filaments fused into more than 2 bundles. Okay, syncarpus, syn ಅಂದ್ರೆ fused carpels. Staminode, sterile stamen. Epipetalous, stamen attached to the petal. ಆನ್ಸರ್ ಏನೀಗ? ಆನ್ಸರ್ ಈಸಿಯಾಗಿ ಬರುತ್ತೆ ಈಗ. A is 1, B is 4, ಆಪ್ಷನ್ ನಂಬರ್ 1. ಓಕೆ, ಈಗ ಸ್ಟೂಡೆಂಟ್ಸ್ ಕ್ಯಾಲೋಟ್ರೋಪಿಸ್ ಎಸ್ಟಿವೇಷನ್ ಏನಿದೆ? ಕ್ಯಾಲೋಟ್ರೋಪಿಸ್ ಅಲ್ಲಿ ಯಾವ ತರ ಎಸ್ಟಿವೇಷನ್ ಇದೆ? ಕ್ಯಾಲೋಟ್ರೋಪಿಸ್ ಇಸ್ valved estivation. Students, estivation. ಇದು ಟ್ರೈ ಮಾಡಿ, ಕಾಣಿಸ್ತಾ ಇರುತ್ತೆ ನಿಮ್ಗೆ ಈಸಿ ಆಗಿದ್ದು ನೋಡಿ. ದ ಫ್ಲವರ್ ಝೈಗಮಾರ್ಫಿಕ್ ಇನ್, ಎಲ್ಲಿ ಫ್ಲವರು ಝೈಗಮಾರ್ಫಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್? ಝೈಗಮಾರ್ಫಿಕ್ ಟ್ರಿಕ್ ಏನು? BGP CAMP, ಕ್ಯಾಂಪ್.
bean, gulmohar, pea and cassia. ತಾನೆ ಮಸ್ಟರ್ಡ್ ಇದೆಯಾ ಇಲ್ಲ, ಗುಲ್ಮೋರ್ ಇದೆಯಾ ಗುಲ್ಮೋರ್ ಇದೆ, ಕ್ಯಾಸಿಯಾ ಇದೆ, ತೆತುರಾ ಇಲ್ಲ, ಚಿಲ್ಲಿ ಇಲ್ಲ. ಸೊ ಏನ್ ಆನ್ಸರ್? ಬಿ ಎನ್ ಸಿ ಓನ್ಲಿ, ಬಿ ಎನ್ ಸಿ ಓನ್ಲಿ. ಸೊ ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ 3. ನೀಟ್ 2022 ಕ್ವೆಶ್ಚನ್ ಇದು ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಶೋಸ್ ವೆಕ್ಸ್ಲರಿ ಎಸ್ಟಿವೇಶನ್ ಡೈಡ್ ಆಲ್ಫಾ ಸ್ಟೇಮನ್ ಸ್ಟೂಡೆಂಟ್? ವೆಕ್ಸ್ಲರಿ ಎಸ್ಟಿವೇಶನ್ ಅಂದ್ರೆ ಏನು? ವೆಕ್ಸ್ಲರಿ ಎಸ್ಟಿವೇಶನ್ ಈ ತರ ಬರುತ್ತೆ ನೋಡಿ, ಸ್ಟ್ಯಾಂಡರ್ಡ್, ವಿಂಗು, ಕೀಲು. ವೆಕ್ಸ್ಲರಿ ಎಸ್ಟಿವೇಶನ್ ಇದು. ಈ ವೆಕ್ಸ್ಲರಿ ಎಸ್ಟಿವೇಶನ್ ನಿಮ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಇರುತ್ತೆ. ಪಿ ಪ್ಲಾಂಟ್ ಇಸ್ ಅನ್ ಎಕ್ಸಾಂಪಲ್, ಡೈಅಡಾಲ್ಫಸ್ ಕೂಡ ಪಿ ಪ್ಲಾಂಟ್ ಎಕ್ಸಾಂಪಲ್. ಪೈಸಮ್ ಸಟೈವಮ್, ಪೈಸಮ್ ಸಟೈವಮ್ ನಮ್ದು ಫೇವರಿಟ್ ಮೆಂಡಲ್ ಅವ್ರದ್ದು, ಪೈಸಮ್ ಸಟೈವಮ್ ಮೆಂಡಲ್ ಪ್ಲಾಂಟ್ ನೋಡಿ. ದ ರೂಟ್ಸ್ ಅಟ್ ಒರಿಜಿನ್ ಫ್ರಮ್ ದ ಬೇಸ್ ದ ಸ್ಟೆಮ್. ಇದು ಸ್ಟೆಮ್ ಅಂದ್ರೆ ಇದು ಬೇಸ್ ಇದೆಯಲ್ಲ, ಈ ಬೇಸ್ ನ ರೂಟ್ಸ್ ಬರುತ್ತೆ, ಬೇಸ್ ದ ಸ್ಟೆಮ್. ದಟ್ ಇಸ್ ಕಾಲ್ಡ್ as ಸ್ಟೂಡೆಂಟ್ಸ್, ದಟ್ ಇಸ್ ಕಾಲ್ಡ್ as fibrous roots. That is called as what? Fibrous root, base of the stem. ಇದು ನೋಡಿ. ರೂಟ್ ಹೆಡ್ ಅಲೋಸ್ ದ ರೀಜನ್ ಆಫ್. ಇದು ರೂಟ್ ಅಂದ್ರೆ ಈ ರೂಟ್ ರೀಚ್, ಇದ್ರ ಮೇಲೆ ಒಂದು ರೂಟ್ ಕ್ಯಾಪ್ ಇರುತ್ತೆ, ರೂಟ್ ಕ್ಯಾಪ್ ಇರುತ್ತೆ. ಇದು ರೂಟ್ ಕ್ಯಾಪ್. ಇದು ರೀಜನ್ ಆಫ್ ಮೆರಿಸ್ಟೆಮ್ಯಾಟಿಕ್ ಆಕ್ಟಿವಿಟಿ, ರೀಜನ್ ಆಫ್ ಎಲಾಂಗೇಷನ್, ರೀಜನ್ ಆಫ್ ಮೆಚುರೇಷನ್. ಈ ರೀಜನ್ ಆಫ್ ಮೆಚುರೇಷನ್ ಇಂದ ಇಲ್ಲಿ ರೂಟ್ ಹೇರ್ಸ್ ಈ ತರ ಡೆವಲಪ್ ಆಗ್ತಾ ಇರುತ್ತೆ. ರೀಜನ್ ಆಫ್ ಮೆಚುರೇಷನ್ ಇಂದ ರೂಟ್ ಹೇರ್ಸ್ ಡೆವಲಪ್ ಆಗ್ತಾ ಇರುತ್ತೆ ಅವತ್ತು ಕೂಡ. ಸೊ ರೀಜನ್ ಆಫ್ ಮೆಚುರೇಷನ್ ಇಸ್ ದ ಆನ್ಸರ್. ರೂಟ್ ಹೇರ್ ಡೆವಲಪ್ಮೆಂಟ್. ಚೂಸ್ ದ ಮಿಸ್ ಮ್ಯಾಚ್ ಪೇರ್ ಆಫ್ ಲೀಫ್. ಪಾಲ್ಮೇಟ್ಲಿಕಮ್ ಅಲೆಸ್ಟೋನಿಯಾ ಅಲ್ಲ, ಇದೇ ಮಿಸ್ ಮ್ಯಾಚ್. ಅಲೆಸ್ಟೋನಿಯಾ ಇಸ್ ವರ್ಲ್ಡ್ ಫೆಲೋಟ್ಯಾಕ್ಸಿ, ಪಾಮೇಟ್ಲಿ ಸಿಲ್ಕ್ ಕಾಟನ್, ಸರಿನಾ? ಪಿನ್ನೇಟ್ಲಿ ನಿಮ್ದು ನೀಮು. Next question ನೋಡಿ. Which of the following shows world phyllotaxy is Allostonia? Allostonia always shows world phyllotaxy. ವರ್ಲ್ಡ್ ಅಂದ್ರೆ ಏನು? ಒಂದು ನೋಡ್ ಮೇಲೆ ಮೂರಕ್ಕಿಂತ ಜಾಸ್ತಿ, ಎರಡಕ್ಕಿಂತ ಜಾಸ್ತಿ ಲೀಫ್ ಇದ್ರೆ ವರ್ಲ್ಡ್ ಫೈಲೋಟ್ಯಾಕ್ಸಿ ಅಂತ ನೋಡಿ. ಯಾವತ್ತು ಕೂಡ ಮೂರ್ ತರ ಇದೆ. ಒಂದು ನೋಡ್ ಮೇಲೆ ಒಂದೇ ಲೀಫ್ ಬಂತು, ಆಲ್ಟರ್ನೇಟ್ ಫೈಲೋಟ್ಯಾಕ್ಸಿ. ಒಂದೇ ನೋಡ್ ಮೇಲೆ ಎರಡು ಲೀಫ್ ಬಂತು, opposite phyllotaxy student. This is called as opposite phyllotaxy. ಏನಿದು? opposite phyllotaxy. ಇದು opposite phyllotaxy. ಈಗ ಒಂದೇ ನೋಡ್ ಮೇಲೆ ಎರಡಕ್ಕಿಂತ ಜಾಸ್ತಿ ಲೀಫ್ ಬಂದ್ರೆ this is called as world phyllotaxy. ಒಂದೇ ನೋಡ್ ಮೇಲೆ ಎರಡಕ್ಕಿಂತ ಜಾಸ್ತಿ ಇದ್ರೆ that becomes world phyllotaxy, world. And this is an example of Allostonia student. This is an example of Allostonia. ನೋಡಿ ಈ ಕ್ವೆಶ್ಚನ್ ನೋಡಿ, ಕ್ರೇಜಿ ಕ್ವೆಶ್ಚನ್ ಇದೊಂದು ನೋಡಿ. ಐಡೆಂಟಿಫೈ ದ ಕರೆಕ್ಟ್ ಫೀಚರ್ಸ್ ಆಫ್ ಮ್ಯಾಂಗೋ ಅಂಡ್ ಕೋಕೋನಟ್. ಮ್ಯಾಂಗೋ ಅಂಡ್ ಕೋಕೋನಟ್ ಫೀಚರ್ಸ್ ನ ಐಡೆಂಟಿಫೈ ಮಾಡ್ಬೇಕು ನೀವು. ಇನ್ ಬೋತ್ ಫ್ರೂಟ್ ಇಸ್ ಡ್ರೂಪ್, ಹೌದು. ಎಂಡೋಕಾರ್ಪ್ ಇಸ್ ಎಡಿಬಲ್ ಇನ್ ಬೋತ್, ಅಲ್ಲ. ಇದರಲ್ಲಿ ಎಂಡೋಕಾರ್ಪ್ ತಿನ್ನಕ್ಕಾಗಲ್ಲ, ಇಟ್ ಇಸ್ ಸ್ಟೋನಿ, ಸ್ಟೋನಿ ಎಂಡೋಕಾರ್ಪ್, ಚೆನ್ನಾಗಿ. ಇಲ್ಲಿ ಫೈಬ್ರಸ್ ಎಂಡೋಕಾರ್ಪ್. ಮೀಸೋಕಾರ್ಪ್ ಇನ್ ಕೋಕೋನಟ್ ಇಸ್ ಫೈಬ್ರಸ್, ಹೌದು. ಅಂಡ್ ಮ್ಯಾಂಗೋ ಇಟ್ ಇಸ್ ಫ್ಲೆಶಿ, ಹೌದು. ಡೆವಲಪ್ ಫ್ರಮ್ ಮೊನೋಕಾರ್ಪ್ ಇಸ್ ಸುಪೀರಿಯರ್ ಓವರಿ, ಮೊನೋಕಾರ್ಪುಲರಿ ಸುಪೀರಿಯರ್ ಓವರಿ. ಸೊ 1, 2 is missing. ಎಂಡೋಕಾರ್ಪ್ ತಿನ್ನಕ್ಕಾಗಲ್ಲ, ನೀವು ತಿನ್ನ ಟ್ರೈ ಮಾಡಿ. ನೀವು ಮ್ಯಾಂಗೋ ತಿನ್ಬೇಕಾದ್ರೆ, ಮ್ಯಾಂಗೋನ ತಿನ್ಬೇಕಾದ್ರೆ ಅದು ಗೊಟ್ಟ ಇರುತ್ತೆ ಒಳಗಡೆದು, ಗಟ್ಟಿ ಇರುತ್ತೆ ಒಳಗಡೆದು, ದಟ್ ಇಸ್ ಎಂಡೋಕಾರ್ಪ್. ದಟ್ ಇಸ್ ಎಂಡೋಕಾರ್ಪ್ ಸ್ಟೂಡೆಂಟ್ಸ್. ಕೋಕೋನಟ್ ಫ್ರೂಟ್ ಇಸ್ ಅ ಡ್ರೂಪ್, ಇಟ್ ಇಸ್ ಅ ಡ್ರೂಪ್. ಮಾರ್ಫಾಲಜಿಕಲ್ ಫೀಚರ್ ಆಫ್ ಎಡಿಬಲ್ ಪಾರ್ಟ್ ಆಫ್ ಕೋಕೋನಟ್ ಇಸ್, ಸ್ಟೂಡೆಂಟ್ಸ್, ನೀವು ಎಳ್ನೀರು ಕುಡಿತೀರಾ, ದಟ್ ಇಸ್ ಎಂಡೋಸ್ಪಮ್, ಲಿಕ್ವಿಡ್ ಎಂಡೋಸ್ಪಮ್. ನೀವು ಕೊಬ್ಬರಿ ತಿಂತೀರಲ್ಲ, ಕೊಬ್ಬರಿ, ವಾಟ್ ಇಸ್ ದಟ್ ಕೊಬ್ಬರಿ? ಅ ಕೊಬ್ಬರಿ ಇಸ್ ನಥಿಂಗ್ ಬಟ್ ಎಂಡೋಸ್ಪಮ್, ಅದು ಕೂಡ. ದಟ್ ಇಸ್ ಆಲ್ಸೋ ಎಂಡೋಸ್ಪಮ್. ದಟ್ ಇಸ್ ಕಾಲ್ಡ್ ಆಸ್ ಸೆಲ್ಯುಲರ್ ಎಂಡೋಸ್ಪಮ್. ನೀವು ತಿನ್ನೋದು ಎಂಡೋಸ್ಪಮ್ ತಿಂತೀರಾ ನೀವಲ್ಲೂ ಕೂಡ. Now cotyledon of maize grain is called as, students, ನೆನಪಿರಲಿ, maize grain is a monocot. Maize grain is a monocot. Monocot ಅಲ್ಲಿ it has a single cotyledon. The shield shape single cotyledon of monocot is called as, friends, ಯಾರು ಹೇಳ್ತೀರಾ? That is called as what? That is called as the scutellum. It's called as scutellum. Scutellum, students. The standard petal of Papilionaceous corolla is called as vexillum. ಇದು ನಿಮ್ಗೆ ಔಟ್ ಆಫ್ NCERT ಸ್ಟೂಡೆಂಟ್ಸ್, ಔಟ್ ಆಫ್ NCERT ಬಿಡಿ, ಇದು ಔಟ್ ಆಫ್ NCERT ಕ್ವೆಶ್ಚನ್ ಇದು ಸ್ವಲ್ಪ. ಓಕೆನಾ ಸ್ಟೂಡೆಂಟ್ಸ್? ನನ್ನ ಕಡೆಯಿಂದ ಲಾಸ್ಟ್ ಕ್ವೆಶ್ಚನ್ ಇದು, ನನ್ನ ಕಡೆಯಿಂದ ಇವತ್ತದು ಲಾಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ ಟ್ರೈ ಮಾಡಿ ಸ್ಟೂಡೆಂಟ್ಸ್. ನನ್ನ ಕಡೆ ಲಾಸ್ಟ್ ಕ್ವೆಶ್ಚನ್ ಇದು, ಬೇಗ ನನ್ನ ಕಡೆಯಿಂದ ಸ್ಟೂಡೆಂಟ್ಸ್ ಲಾಸ್ಟ್ ಕ್ವೆಶ್ಚನ್ ಇದು. ಯಾರು ಹೇಳ್ತಾರೆ ನೋಡೋದು ಆನ್ಸರ್? I'll give you exactly 30 seconds ಕೊಡ್ತೀನಿ, ಆನ್ಸರ್ ಟ್ರೈ ಮಾಡಿ. I'll give you 30 seconds ಸ್ಟೂಡೆಂಟ್, 30 seconds ಕೊಡ್ತೀನಿ.
ಬೇಗ ಲಾಸ್ಟ್ ಕ್ವೆಶ್ಚನ್ ಇದು ಏನಪ್ಪಾ, when the margins of sepals or petals overlap, okay, overlap ಆಗ್ತಾ ಇದೆ, ಓವರ್ಲ್ಯಾಪ್ ಆಗ್ತಿದ್ರೆ ವ್ಯಾಲ್ವೇಟ್ ಅಲ್ಲ, ಓಕೆನಾ, ಆನ್ ಒನ್ ಅನದರ್ ಅದು ವೆಕ್ಸ್ಲರಿ ಕೂಡ ಅಲ್ಲ, ಓವರ್ಲ್ಯಾಪ್ ಆಗ್ತಿದ್ರೆ ವೆಕ್ಸ್ಲರಿ ಕೂಡ ಅಲ್ಲ, ವೆಕ್ಸ್ಲರಿ ಸ್ಟ್ಯಾಂಡರ್ಡ್ ವಿಂಗ್ ಪೆಟಲ್ ಬರುತ್ತೆ. ವಿತೌಟ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್, ಓ ಇದೆ ಸ್ಟೂಡೆಂಟ್ಸ್ ಕ್ಲೂ ನೋಡಿ, ಯೂಶಲಿ ಟ್ವಿಸ್ಟೆಡ್ ಸ್ಟೂಡೆಂಟ್ಸ್, ಟ್ವಿಸ್ಟೆಡ್ ಅಲ್ಲಿ ಒಂದು ಆಚೆ ಒಳಗಡೆ ಈ ತರ ಬರುತ್ತೆ, ಟ್ವಿಸ್ಟೆಡ್ ಆಗಿ ಬರ್ತಾ ಇರುತ್ತೆ, ಇದು ಟ್ವಿಸ್ಟೆಡ್ ನಾ, ಟ್ವಿಸ್ಟೆಡ್ ಅಲ್ಲಿ ಒಂದು ಆಚೆ ಒಂದು ಒಳಗಡೆ ಟ್ವಿಸ್ಟೆಡ್ ಇದು. ಬಟ್ ಇಲ್ಲಿ ಕೊಟ್ಟಿದ್ದಾರೆ ವಿತೌಟ್ ಡೈರೆಕ್ಷನ್, ಅಥವಾ ಏನು ಈ ತರ ಇರುತ್ತೆ, ಬಟ್ ಒಂದು ತುಂಬಾ ಆಚೆ ಇರುತ್ತೆ, ಇದೊಂದು ಒಂದು ಫುಲ್ ಒಳಗಡೆ ಇರುತ್ತೆ ಈ ತರ, ಸರಿನಾ, ಆಚೆ ಒಳಗಡೆ ಇದು ವಿತೌಟ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್. ದಿಸ್ ಇಸ್ ಕಾಲ್ಡ್ ಎಸ್ ಇಂಬ್ರಿಕೇಟ್ ಎಸ್ಟಿವೇಶನ್. ದಿಸ್ ಇಸ್ ಕಾಲ್ಡ್ ಎಸ್ ವಾಟ್ ಸ್ಟೂಡೆಂಟ್ಸ್, ಇಂಬ್ರಿಕೇಟ್ ಎಸ್ಟಿವೇಶನ್. ಇದು ಇಂಬ್ರಿಕೇಟ್ ಎಸ್ಟಿವೇಶನ್ ಅಂತ. ಇಂಬ್ರಿಕೇಟ್ ಎಸ್ಟಿವೇಶನ್ ಅಲ್ಲಿ ಓವರ್ಲ್ಯಾಪ್ ಆಗ್ತಾ ಇದೆ ಬಟ್ ವಿತೌಟ್ ಎನಿ ಪರ್ಟಿಕ್ಯುಲರ್ ಡೈರೆಕ್ಷನ್. ಈಗ ಒಂದೊಂದು ಕ್ವೆಶ್ಚನ್ ಕೇಳ್ತಾರೆ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇಂಬ್ರಿಕೇಟ್ ಎಸ್ಟಿವೇಶನ್? ಟ್ರಿಕ್ ಏನ್ ಸ್ಟೂಡೆಂಟ್ಸ್ ಅದಕ್ಕೆ, ಇಂಬ್ರಿಕೇಟ್, ಅಡ್ವೊಕೇಟ್, ಅಡ್ವೊಕೇಟ್ ಫೈಟ್ಸ್ ಗನ್ ಕೇಸಸ್, GC, ಗುಲ್ಮೋಹರ್ ಅಂಡ್ ಕ್ಯಾಸಿಯಾ is the answer students. Gulmohar and Cassia is the for imbricate estivation examples. ಸರಿನಾ ಸ್ಟೂಡೆಂಟ್ಸ್, ಅಲ್ಲಿಗೆ ನಂದು ಇವತ್ತು ಕ್ಲಾಸು ಮುಗೀತು. ಸ್ಟೂಡೆಂಟ್ಸ್, ಕ್ಲಾಸ್ ಮುಗಿಸೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಆಗಲಿ ಗೊತ್ತಿದ್ದು, ಬಟ್ ಈ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತು NVSET ಎಕ್ಸಾಮ್ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಸ್ಟೂಡೆಂಟ್ಸ್ ಆಗಲೇ ಪ್ರಿಪೇರ್ ಸ್ಟಾರ್ಟ್ ಮಾಡಿದ್ದಾರೆ. ಐ ಹೋಪ್ ನೀವು ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಅಕಸ್ಮಾತ್ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೆ ಹೆಂಗ್ ಮಾಡ್ಬೇಕಂದ್ರೆ NVSET ಈ ಡಿಸ್ಕ್ರಿಪ್ಷನ್ಗೆ ಹೋಗಿ ಸ್ಟೂಡೆಂಟ್ಸ್. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ಕ್ಲಿಕ್ ಮಾಡಿ ಲಿಂಕ್ ನ ನೋಡಿ. ಸ್ಟೆಪ್ 1 ಏನು, NVSET ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ನಿಮ್ದು ಮೊಬೈಲ್ ನಂಬರ್ ಹಾಕ್ಬೇಕು. ನೀವು ಅಕಸ್ಮಾತ್ ಮೊಬೈಲ್ ನಂಬರ್ ಹಾಕಾದ್ಮೇಲೆ ನೀವು ಸೆಲೆಕ್ಟ್ ದ ಸಿಟಿ ಅಂತ ಬರುತ್ತೆ. ನೀವು ಸೆಲೆಕ್ಟ್ ದ ಸಿಟಿಯಲ್ಲಿ ಯಾವತ್ತೂ ಕೂಡ ಬೆಂಗಳೂರು ಅಂತ ಹಾಕಿ. ನಮ್ದು ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಇರುತ್ತೆ ಅನ್ಕೋತೀನಿ. ಸೊ ಬೆಂಗಳೂರನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ ಡೀಟೇಲ್ಸ್ ಫಿಲ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ಕಂಪ್ಲೀಟ್ ಆಗಿ ಆಗ್ಬಿಡುತ್ತೆ. ರಿಜಿಸ್ಟ್ರೇಷನ್ ಆಯಿತು, ಫ್ರೀ ಆಫ್ ಕಾಸ್ಟ್ ರಿಜಿಸ್ಟ್ರೇಷನು. ಅಕಸ್ಮಾತ್ ಈ ಎಕ್ಸಾಮಿನೇಷನ್ ನಿಮಗೆ ಒಳ್ಳೆ ರ್ಯಾಂಕ್ ಬಂತಂತಂದ್ರೆ ಫ್ರೀ ಲ್ಯಾಪ್ಟಾಪ್, ಫ್ರೀ ಐಫೋನು, ರೈಟ್, AI ಕ್ಲಾಸಸ್ಸು, ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಸು, ಅದಾದ್ಮೇಲೆ ನಮ್ದು ವೇದಾಂತು ಕಡೆಯಿಂದ ಫ್ರೀ ಸ್ಕಾಲರ್ಶಿಪ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಆಲ್ಮೋಸ್ಟ್ 150 crores ವರ್ತ್ ಆಫ್ ಸ್ಕಾಲರ್ಶಿಪ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಸ್ಟೂಡೆಂಟ್ ಯೂಸ್ ಮಾಡ್ಕೊಳ್ಳಿ, ಇದನ್ನ ಚಾನ್ಸ್ ಥರ ಸಿಗಲ್ಲ ಮುಂದೆ ಹೋಗ್ಬಿಟ್ಟು, ಸರಿನಾ. ಫ್ರೀ ಸ್ಕಾಲರ್ಶಿಪ್ ನಿಮ್ಗೆ ಸಿಗ್ತಾ ಇದೆ, ನೀವೇನು ಮಾಡಂಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫ್ರೀ ಆಗಿ, ಮಜಾ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎಕ್ಸಾಮ್ ಯಾವಾಗ ಸ್ಟೂಡೆಂಟ್ಸ್, ಎಕ್ಸಾಮ್ ಯಾವಾಗಿದೆ ಗೊತ್ತಾಯ್ತು, 4, 5, 11 and 12 ಅಕ್ಟೋಬರ್. ಇನ್ನು 1 ತಿಂಗಳಿದೆ ಎಕ್ಸಾಮ್ಗೋಸ್ಕರ. ಸೊ 1 ತಿಂಗಳಲ್ಲಿ ಪ್ರಿಪೇರ್ ಆಗ್ಬೋದು ನೀವು ಎಕ್ಸಾಮ್ಗೋಸ್ಕರ. ಪ್ರಿಪೇರ್ ಆಗಿ ಚೆನ್ನಾಗಿ ಸ್ಟೂಡೆಂಟ್ಸ್, ಸರಿನಾ. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ, ರೈಟ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಹಾಕಿ. ವಿಚ್ ಇಸ್ ದ ನೆಕ್ಸ್ಟ್ ಚಾಪ್ಟರ್ ವಿಚ್ ಯು ವಾಂಟ್ ಸ್ಟೂಡೆಂಟ್ಸ್? ನೀವು ಸೆಕೆಂಡ್ PUC ಬೇಕಾ, ಫಸ್ಟ್ PUC ಬೇಕಾ, ಬೇಗ ಹಾಕಿ ಸ್ಟೂಡೆಂಟ್ಸ್. ಕಮೆಂಟ್ ಸೆಕ್ಷನ್ ಹಾಕಿ. ಇಲ್ಲ ಇಲ್ಲಿ ನೋಡಕ್ಕಾಗಲ್ಲ, ನಾನು ಕಮೆಂಟ್ ಅಲ್ಲಿ ಹಾಕಿ. ವಿಚ್ ಇಸ್ ದ ನೆಕ್ಸ್ಟ್ ಬಯಾಲಜಿ ಚಾಪ್ಟರ್ ವಿಚ್ ಯು ವಾಂಟ್ ಫ್ರಮ್ ಮೈ ಸೈಡ್, ಅದನ್ನ ಮಾಡ್ಕೊಡ್ತೀನಿ. ಆರಾಮ ಕಲಿಯತ್ತ ಸ್ಟೂಡೆಂಟ್ಸ್, ಟೈಮ್ ಇದೆ ಏನಾ, ಸದಾ. ಸೊ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಸ್ಟೂಡೆಂಟ್ಸ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಆರಾಮ ಓದಿ. ಇದಾದ್ಮೇಲೆ ಬೇರೆ ಕ್ಲಾಸ್ ಇದೆ ನಿಮ್ಗೆ ಇವತ್ತು. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್ ಎಲ್ಲರೂ ಕೂಡ.